ಓಂ ಶಾಂತಿ. ಶಿವಬಾಬು ಅವ್ರು ನೆನಪಿದ್ದಾರೆ. ಒಳ್ಳೆಯ ದಿನಾಂಕ ಇದೆ 4/1/2025. ಬಾಬಾ ತಿಳಿಸ್ತಾ ಇದ್ದಾರೆ, मीठे बच्चे तुम अशरीरी बन जब बाप को याद करते हो तो तुम्हारे लिए ही दुनिया ही समाप्त हो जाते हैं, देह और दुनिया भूल जाएगी. ಬಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ನೀವು ಅಶರೀರಿಗಳಾಗಿ ಯಾವಾಗ ತಂದೆಯನ್ನ ನೆನಪು ಮಾಡುತ್ತೀರೋ ಆಗ ನಿಮ್ಮ ಪಾಲಿಗೆ ಈ ಜಗತ್ತೇ ಸಮಾಪ್ತಿಯಾಗಿ ಬಿಡುತ್ತದೆ. ನಿಮ್ಮ ಪಾಲಿಗೆ ಈ ಜಗತ್ತೇ ಸಮಾಪ್ತಿಯಾಗಿ ಬಿಡುತ್ತದೆ. ದೇಹ ಮತ್ತು ಜಗತ್ತು ಮರೆಯುತ್ತಾ ಹೋಗುತ್ತದೆ. ದೇಹ ಮತ್ತು ಜಗತ್ತು ಮರೆಯುತ್ತಾ ಹೋಗುತ್ತದೆ. ಬಾಬಾ ಪ್ರಶ್ನೆ ತಿಳಿಸ್ತಾ ಇದ್ದಾರೆ, ಬಾಪ್ ದ್ವಾರಾ ಸಭಿ ಬಚ್ಚೋं को ज्ञान का तीसरा नेत्र क्यों मिलता है? ತಂದೆಯ ಮೂಲಕ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಏಕೆ ಸಿಗುತ್ತದೆ? ಜ್ಞಾನದ ಮೂರನೇ ನೇತ್ರ ಏಕೆ ಸಿಗುತ್ತದೆ? ಬಾಬಾ ಉತ್ತರದಲ್ಲಿ ಹೇಳ್ತಿದ್ದಾರೆ, अपने को आत्मा समझ बाप जो है जैसा है वैसा ही रूप में याद करने के लिए तीसरा नेत्र मिला है. ಬಾಬಾ ಹೇಳ್ತಿದ್ದಾರೆ, ತಂದೆಯು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆ, ಹಾಗೆ ನೆನಪು ಮಾಡಲು ತಂದೆಯು ಯಾರಾಗಿದ್ದಾರೆ, ಹೇಗಿದ್ದಾರೆ, ಹಾಗೆಯೇ ನೆನಪು ಮಾಡಲು ಮೂರನೆಯ ನೇತ್ರವು ಸಿಕ್ಕಿದೆ. परंतु यह तीसरा नेत्र काम तब करते हैं जब पूरा योग युक्त रहे. ಬಾಬಾ ಹೇಳ್ತಿದ್ದಾರೆ, ಈ ಮೂರನೇ ನೇತ್ರವು ಪೂರ್ಣ ಯೋಗಯುಕ್ತರಾದಾಗ ಕೆಲಸ ಮಾಡುತ್ತದೆ. ಈ ಮೂರನೇ ನೇತ್ರವು ಯೋಗಯುಕ್ತರಾದಾಗ ಪೂರ್ಣ ಕೆಲಸ ಮಾಡುತ್ತದೆ. ಅರ್ಥಾತ್ ಏಕ ಬಾಪ್ ಸೆ ಸಚ್ಚಿ ಪ್ರೀತಿ ಹೋ, ಅಂದರೆ ಒಬ್ಬ ತಂದೆಯೊಂದಿಗೆ ಸತ್ಯ ಪ್ರೀತಿ ಇದ್ದಾಗ ಈ ಮೂರನೇ ನೇತ್ರ ಕೆಲಸ ಮಾಡುತ್ತದೆ. किसी के नाम रूप में ಲಟ್ಕೆ ಹುಯೆ ನಾ ಹೋ, ಯಾರದೇ ನಾಮ ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ಮಾಯಾ ಪ್ರೀತಿ ರಖನೆ ಮೇ ಹಿ ವಿಘ್ನ ಡಾಲ್ತಿ ಹೇ, ಮಾಯೆ ಪ್ರೀತಿ ಇಡುವುದರಲ್ಲಿ ವಿಘ್ನವನ್ನು ಹಾಕುತ್ತದೆ. ತಂದೆಯ ಜೊತೆಗೆ ಪ್ರೀತಿಯನ್ನು ಇಡುವುದರಲ್ಲಿ ಮಾಯೆ ವಿಘ್ನವನ್ನು ಹಾಕುತ್ತದೆ. इसमें बच्चे धोखा खाते हैं, ಇದರಲ್ಲಿ ಮಕ್ಕಳು ಮೋಸ ಹೋಗುತ್ತಾರೆ. ಇದರಲ್ಲಿಯೇ ಮಕ್ಕಳು ಮೋಸ ಹೋಗುತ್ತಾರೆ.
ಗೀತೆ ಇದೆ, ಮರ್ನ ತೇರೆ ಗಲೆ ಮೇ, ಸತ್ತರೂ ನಿಮ್ಮ ಮಡಿಲಿನಲ್ಲಿ, ಜೀವಿಸಿದರು ನಿಮ್ಮ ಮಡಿಲಿನಲ್ಲಿ. ಬಾಬಾ ಪ್ರಶ್ನೆ ತಿಳಿಸಿದ್ರು, ತಂದೆ ಮೂಲಕ ಮಕ್ಕಳಿಗೆ ಮೂರನೇ ನೇತ್ರ ಸಿಕ್ಕಿದೆ ಯಾಕೆ ಅಂತೇಳಿ. ಯಾಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಯಾಕೆಂದ್ರೆ ತಾವು ಆತ್ಮಗಳಾಗಿದ್ದೀರಿ, ಆತ್ಮಗಳು ತಂದೆ ಹೇಗಿದ್ದಾರೆ, ಯಾರಾಗಿದ್ದಾರೆ ಅದೇ ರೂಪದಲ್ಲೇ ನೆನಪು ಮಾಡ್ಬೇಕಾಗಿದೆ. ಅದಕ್ಕಾಗಿ ಈ ಜ್ಞಾನದ ಮೂರನೇ ನೇತ್ರ ಬೇಕಾಗಿದೆ. ಈ ಜ್ಞಾನದ ಮೂರನೇ ನೇತ್ರ ಯಾವಾಗ ಕೆಲಸ ಮಾಡುತ್ತೆ ಅಂದ್ರೆ ಯೋಗ ಯುಕ್ತರಾಗಿದ್ದಾಗ, ತಂದೆ ಮೇಲೆ ಸತ್ಯ ಪ್ರೀತಿಯನ್ನ ಇಟ್ಕೊಂಡಾಗ ಈ ಮೂರನೇ ನೇತ್ರ ಕೆಲಸ ಮಾಡುತ್ತೆ. ಯಾರದೇ ನಾಮ ರೂಪದಲ್ಲಿ ಸಿಕ್ಕಾಕೊಂಡಿರ್ಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಒಬ್ಬ ತಂದೆ ಜೊತೆಗೆ ಪ್ರೀತಿ ಇರ್ಬೇಕಾಗಿದೆ. ಆ ಪ್ರೀತಿ ಇಟ್ಕೊಳ್ಳೋದ್ರಲ್ಲಿನೇ ಮಾಯೆ ವಿಘ್ನ ಹಾಕುತ್ತೆ. ಹಾಗಾಗಿ ಮಕ್ಕಳು ಅಲ್ಲಿನೇ ಮೋಸ ಹೋಗ್ತಿದ್ದಾರೆ ಅಂತೇಳಿ ಬಾಬಾ ತಿಳಿಸಿದ್ರು. ಓಂ ಶಾಂತಿ. शिवाय तुम ब्राह्मण बच्चे के इस गीत का अर्थ कोई समझ ना सके. ಸತ್ತರು ನಿಮ್ಮ ಮಡಿಲಿನಲ್ಲಿ, ಜೀವಿಸಿದರು ನಿಮ್ಮ ಮಡಿಲಿನಲ್ಲಿ. ಇದರ ಅರ್ಥವನ್ನ ತಾವು ಬ್ರಾಹ್ಮಣ ಮಕ್ಕಳಲ್ಲದೆ ಮತ್ತೆ ಯಾರಿಗೂ ಕೂಡ ಇದು ಅರ್ಥ ಆಗೋದಿಲ್ಲ. जैसे वेद शास्त्र आदि बनाए हैं परंतु जो कुछ भी पढ़ते हैं उसकी अर्थ नहीं समझ सकते हैं. ಬಾಬಾ ಹೇಳ್ತಾರೆ, ಈ ಜಗತ್ತಿನಲ್ಲಿ ಎಷ್ಟೊಂದು ವೇದ ಶಾಸ್ತ್ರ ಗ್ರಂಥಗಳನ್ನ ಬರ್ಕೊಂಡಿದ್ದಾರೆ, ಆದ್ರೆ ಓದ್ತಿದ್ದಾರೆ, ಆದ್ರೆ ಅದ್ರ ಅರ್ಥ ಅಂತೂ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಎಷ್ಟೊಂದು ಭಕ್ತಿಯ ಗೀತೆಗಳಿದಾವೆ, ಭಕ್ತಿಗೋಸ್ಕರ ಎಷ್ಟೆಲ್ಲಾ ಶಾಸ್ತ್ರಗಳನ್ನ ಮಾಡಿದ್ದಾರೆ, ಭಗವಂತನಿಗಾಗಿ ಎಷ್ಟೆಲ್ಲಾ ಮಹಿಮೆ ಮಾಡ್ತಾರೆ, ಆದ್ರೆ ಆ ಎಲ್ಲಾ ಮಹಿಮೆಗೆ ಅರ್ಥ ಅವ್ರಿಗೂ ಗೊತ್ತಿರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಸ್ಲಿಯೇ ಬಾಪ್ कहते हैं मैं ಬ್ರಹ್ಮ ಮುಖ ದ್ವಾರ ಸಬ್ ವೇದ ಶಾಸ್ತ್ರ ಕಾ ಸಾರ ಸಮझाता हूं. ಸ್ವತಃ ತಂದೆನ ಹೇಳ್ತಿದ್ದಾರೆ, ಅದಕ್ಕಾಗಿ ತಾವು ಮಕ್ಕಳಿಗೆ ಈ ಸಮಯದಲ್ಲಿ ಈ ಬ್ರಹ್ಮಾರವರ ಮೂಲಕ ವೇದ ಶಾಸ್ತ್ರಗಳ ಸಾರ ಹೇಳ್ತಿದ್ದೀನಿ. ಅದ್ರಲ್ಲಿ ಬಹಳ ಓದ್ತಾರೆ, ಆದ್ರೆ ಸಾರ ಗೊತ್ತಿಲ್ಲ ಅವ್ರಿಗೆ. ಕೇವಲ ಅಕ್ಷರಗಳ ಪದಗಳ ವರ್ಣನೆ ಅಷ್ಟೇ ಮಾಡ್ತಾರೆ, ಆದ್ರೆ ಅದರ ಅರ್ಥ ಭಾವ ತಿಳ್ಕೊಂಡಿರೋದಿಲ್ಲ. ಆದ್ರೆ ಈಗ ಬಾಬಾ ಅದರಲ್ಲಿರುವ ಸಾರವನ್ನ ತಾವು ಮಕ್ಕಳಿಗಾಗಿ ತಿಳಿಸ್ತಾ ಇದ್ದಾರೆ. वैसे ही इन गीतों का अर्थ भी कोई समझ नहीं सकते, बाप ही इनका अर्थ बताते हैं. ಭಕ್ತಿಯಲ್ಲಿ ಭಗವದ್ಗೀತೆಗಾಗಿ ಎಷ್ಟೆಲ್ಲ ಶ್ಲೋಕಗಳಿದಾವೆ, ಏನೆಲ್ಲ ಮಾತುಗಳೆಲ್ಲ ಬರುತ್ತೆ, ಅದರಲ್ಲಿ ಅದರ ಅರ್ಥ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ. ಈಗ ಅದರ ಅರ್ಥ ಕೂಡ ನಾನೇ ಹೇಳ್ತಿದ್ದೀನಿ. ಒಂದೊಂದು ಶ್ಲೋಕದ ಅರ್ಥನೂ ಬಾಬಾ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮ ಜಬ್ ಶರೀರ ಸೆ ನ್ಯಾರಿ ಹೋತಿ ಹೈ ತೋ ದುನಿಯಾ ಸೆ ಸಾರಾ ಸಂಬಂಧ ಟೂಟ್ ಜಾತಾ ಹೈ. ಹೀಗೆ ಬಾಬಾ ಹೇಳ್ತಾರೆ, ಯಾವಾಗ ಆತ್ಮ ಶರೀರದಿಂದ ಭಿನ್ನ ಆಗ್ಬಿಡುತ್ತೆ, ಭಿನ್ನ ಆದಾಗ ಈ ಜಗತ್ತಿನ ಎಲ್ಲಾ ಸಂಬಂಧಗಳು, ತಂದೆ ತಾಯಿ ಮಿತ್ರರು ಬಂಧುಗಳು ಏನೆಲ್ಲ ಇದ್ರು ಅವ್ರ ಸಂಬಂಧ ಎಲ್ಲ ಮುರಿದೋಗುತ್ತೆ. ಆತ್ಮ ಶರೀರದಲ್ಲಿ ಇರೋವರೆಗೂ ಮಾತ್ರ ಅವರ ಸಂಬಂಧಿಗಳು. ಆತ್ಮ ಶರೀರದಿಂದ ಭಿನ್ನ ಆಗ್ತಿದ್ದಂಗೆ ಆ ಸಂಬಂಧ ಎಲ್ಲ ತುಂಡಾಗತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಗೀತಾ ಬಿ कहते हैं अपने को आत्मा समझ अशरीरी बन बाप को याद करो तो यह दुनिया खत्म हो जाती है. ಗೀತೆಯಲ್ಲೂ ಕೂಡ ಇದರ ಅರ್ಥ ಇದೆ, ಶ್ಲೋಕ ಇದೆ, ಆದ್ರೆ ಆ ಶ್ಲೋಕದ ಅರ್ಥ ಅಂತೂ ತಿಳ್ಕೊಂಡಿಲ್ಲ. ಅದ್ರ ಅರ್ಥ ಬಾಬಾ ಹೇಳ್ತಾರೆ, ತಮ್ಮನ್ನ ಆತ್ಮ ಅಂತ ಹೇಳಿ ತಿಳ್ಕೊಳ್ಳಿ, ಅಶರೀರಿ ಅಂತ ಹೇಳಿ ತಿಳ್ಕೊಳ್ಳಿ. ಈ ರೀತಿ ಅಶರೀರಿ ಅಂತ ತಿಳ್ಕೊಳ್ತೀರಂದ್ರೆ ನಿಮಗಾಗಿ ಈ ಜಗತ್ತೇ ಸಮಾಪ್ತಿ ಆಗತ್ತೆ. ಈ ಜಗತ್ತಿರೋದೇ ಶರೀರಕ್ಕಾಗಿ, ಶರೀರನೇ ಅಲ್ಲ ಅಂತ ಹೇಳಿ ತಿಳ್ಕೊಂಡಾಗ ಈ ಜಗತ್ತೇ ಸಮಾಪ್ತಿ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಆತ್ಮಗಳ ಜಗತ್ತು ಯಾವ್ದಾಗಿದೆ ಅದು ನೆನಪಿಗೆ ಬರುತ್ತೆ. ಹಾಗಾಗಿ ನಿಮ್ಮ ಪಾಲಿಗಾಗಿ ಈ ಜಗತ್ತೇ ಸಮಾಪ್ತಿ ಆಗೋದಿದೆ. ಈ ಶರೀರ इस पृथ्वी पर है, आत्मा इनसे निकल जाते हैं तो फिर इस समय उनके लिए ही मनुष्य सृष्टि ही नहीं है. ಬಾಬಾ ಹೇಳ್ತೀರಿ, ಈ ಸೃಷ್ಟಿ ಇರೋದೇ ಶರೀರಕ್ಕಾಗಿ. ಸಾಕಾರ ಜಗತ್ತು ಇದು, ಪಾತ್ರ ಮಾಡುವ ಜಗತ್ತು. ಶರೀರ ಇದ್ದಾಗ ಮಾತ್ರ ಈ ಸೃಷ್ಟಿ ಇರುತ್ತೆ. ಯಾವಾಗ ನೀವು ಅಶರೀರಿ ಅಂತ ಹೇಳಿ ತಿಳ್ಕೊಳ್ತೀರಿ, ಆತ್ಮ ಅಂತ ಹೇಳಿ ತಿಳ್ಕೊಳ್ತೀರಿ, ಆಗ ಆತ್ಮಗಳ ಜಗತ್ತು, ಆತ್ಮಗಳ ಪ್ರಪಂಚ ನೆನಪಾಗುತ್ತೆ. ಆತ್ಮದ ಜಗತ್ತಿಗೆ ಹೊರಟೋಗ್ತೀರಿ. ಈಗ ಮನುಷ್ಯ ಸೃಷ್ಟಿನೇ ನಿಮ್ಗೆ ಬೇಕಾಗಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಆತ್ಮ ನಂಗಿ ಬಂದ್ ಜಾತಿ ಹೇ, ಆತ್ಮ ನಿರಾಕಾರಿ ಆಗ್ಬಿಡುತ್ತೆ, ಆತ್ಮ
ಯಾವುದೇ ದೇಹದ ಬಂಧನದಲ್ಲಿ ಬಂದಿ ಆಗೋದಿಲ್ಲ. फिर जब शरीर में आती है तो पाठ शुरू होता है. ಹೀಗೆ ಬಾಬಾ ಹೇಳ್ತಾರೆ, ಯಾವಾಗ ಆತ್ಮ ಶರೀರ ಪಡ್ಕೊಳ್ಳುತ್ತೆ ಆಗ ಮತ್ತೆ ಅದರ ಪಾತ್ರ ಶುರುವಾಗುತ್ತೆ. फिर एक शरीर छोड़ दूसरे में जाकर प्रवेश करते हैं. ಹೀಗೆ ಆತ್ಮ ಒಂದು ಶರೀರವನ್ನ ತೆಗೆದುಕೊಂಡು ಮತ್ತೊಂದು ಶರೀರವನ್ನ ಪ್ರವೇಶ ಮಾಡ್ತಾನೆ ಇರುತ್ತೆ. वापिस महातत्व में नहीं जाना है. ಹೀಗೆ ಬಾಬಾ ಹೇಳ್ತಿದ್ದಾರೆ, ವಾಪಸ್ ಆತ್ಮ ಜನನ ಮರಣ ಚಕ್ರದಲ್ಲಿ ಇಲ್ಲೇ ಸುತ್ತ ಹಾಕ್ತಾ ಇರುತ್ತೆ. ಯಾವಾಗ ಶಿವಬಾಬಾ ಬರ್ತಾರೆ, ಮನೆಯ ಮಾರ್ಗ ತೋರಿಸ್ತಾರೆ, ಅಲ್ಲಿವರೆಗೂ ಆತ್ಮ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮಹಾತತ್ವದಲ್ಲಿ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಉಡ್ಕರ್ दूसरे शरीर में ಜಾತಿ ಹೇ. ಇಲ್ಲೇ ಆತ್ಮ ಜನನ ಮರಣ ಚಕ್ರದಲ್ಲಿ ಬೇರೆ ಶರೀರವನ್ನ ಹುಡ್ಕೊಂಡು ಪಾತ್ರವನ್ನ ಅಭಿನಯ ಮಾಡ್ತಾ ಇದೆ. ಯಹ ಇಸ್ ಆಕಾಶ ತತ್ವ ಮೇ ಹಿ ಉನ್ಕಾ ಪಾಠ ಬಚಾನಾ ಹೇ. ಬಾಬಾ ಹೇಳ್ತಾರೆ, ಇಲ್ಲಿ ಆಕಾಶ ತತ್ವದಲ್ಲಿ ಆತ್ಮ ಪಾತ್ರ ಅಭಿನಯ ಮಾಡಬೇಕಾಗಿದೆ. ಮೂಲವತನ್ ಮೇ ನಹಿ ಜಾನಾ ಹೇ. ಪಾತ್ರ ಮಾಡೋದಕ್ಕಾಗಿ ಮೂಲವತನಕ್ಕೆ ಹೋಗ್ಬೇಕಾಗಿಲ್ಲ. ಇದೇ ಸಾಕಾರದಲ್ಲೇ ಈ ಪಂಚ ತತ್ವಗಳಲ್ಲಿನೇ ಪಾತ್ರವನ್ನ ಮಾಡುವಂಥದ್ದು. ಜಬ್ ಶರೀರ ಚೋಡ್ತೆ ಹೇ ತೋ ನ ಹಿ ಕರ್ಮ ಬಂಧನ್ ನ ಹಿ ಕರ್ಮ ಬಂಧನ್ रहता है. ಬಾಬಾ ಹೇಳ್ತಿದ್ರಿ, ಯಾವಾಗ ಶರೀರ ಬಿಟ್ಬಿಡ್ತಿರೋ, ಬಾಬಾ ಹೇಳ್ತಾರೆ ಯಾವುದೇ ಕರ್ಮ ಬಂಧನ ಇರೋದಿಲ್ಲ. ಕರ್ಮದ ಸಂಬಂಧಿಗಳು, ಶರೀರದ ಸಂಬಂಧಿಗಳು ಕೂಡ ಇರೋದಿಲ್ಲ. ಶರೀರ ಸೆ ಹಿ ಅಲಗ್ ಹೋ ಜಾತೆ ಹೇನಾ, ಶರೀರದಿಂದನೇ ಭಿನ್ನ ಆಗ್ಬಿಡ್ತಿರಲ್ವಾ ಅಂತ ಬಾಬಾ ಹೇಳ್ತಿದ್ದಾರೆ. ಫಿರ್ दूसरा शरीर लेते हैं तो वहाँ ಕರ್ಮ ಬಂಧನ ಶುರು ಹೋತಾ ಹೇ. ಆತ್ಮ ಶರೀರ ಬಿಟ್ಟು ಮತ್ತೊಂದು ಶರೀರವನ್ನ ಪ್ರವೇಶ ಮಾಡ್ತೀರಂದ್ರೆ, ಇನ್ನೊಂದು ಮನೆಯಲ್ಲಿ ಹೋಗಿ ಮಗುವಾಗಿ ಆತ್ಮ ಹುಟ್ಟುತ್ತಂದ್ರೆ ಮತ್ತೆ ಆ ಮನೆಯ ಕರ್ಮ ಬಂಧನ ಶುರುವಾಗುತ್ತೆ. ಅಲ್ಲಿ ತಂದೆ ತಾಯಿಗಳು, ಅಲ್ಲಿ ಅಜ್ಜಿ ತಾತ, ಅಲ್ಲಿರುವಂತ ಸಂಬಂಧಿಗಳೆಲ್ಲರೂ ಶುರುವಾಗ್ತದೆ. ಹೀಗೆ ಶರೀರದಲ್ಲಿ ಇದ್ದಾಗ ಮಾತ್ರ ಕರ್ಮದ ಬಂಧನ ಅಂತ ಬಾಬಾ ಹೇಳ್ತಾರೆ. ಯಹ ಬಾತೆ ಶಿವಾಯ ತುಮಾರೆ ಅವ್ರ ಕೊಯಿ ಮನುಷ್ಯ ನಹಿ ಜಾನ್ತೆ. ಆತ್ಮ ಹೇಗೆ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರದಲ್ಲಿ ಹೋಗ್ತಾ ಮತ್ತೊಂದು ಸಂಬಂಧದಲ್ಲಿ ಬರುತ್ತೆ ಅನ್ನುವಂತ ಮಾತು ತಾವು ಮಕ್ಕಳು ಬಿಟ್ರೆ ಮನುಷ್ಯರಿಗೆ ಗೊತ್ತಿಲ್ಲ. ಬಾಬಾನೇ ಸಮझाया है इस ಬಿಲ್ಕುಲ್ ಹಿ ಬೇಸಮಜ್ಜೆ. ಬಾಬಾ ಹೇಳ್ತಿದ್ರೆ, ಈ ಸಮಯದಲ್ಲಂತೂ ಎಲ್ಲರೂ ಬುದ್ಧಿಹೀನರಾಗಿದ್ದಾರೆ, ಏನನ್ನು ಕೂಡ ತಿಳ್ಕೊಳ್ತಾ ಇಲ್ಲ. ಪರಂತು ಐಸೆ ಕೊಯಿ ಸಮಸ್ತೆ ತೊಡೆ ಹೇ. ಹಾಗಂತೇಳಿ ಎಲ್ರೂ ಬುದ್ಧಿಹೀನರು ಅಂತ ಹೇಳಿ ಅಲ್ಲ, ತಾವು ತಿಳ್ಕೊಳ್ಳೋರು ಇದ್ದೀರಿ. अपने को कितना अक्लमंद समझते हैं, पीस प्रॉस्पेरिटी देते रहते हैं. बाबा ಪೀಸ್ ಪ್ರೈಸ್ ದೇತೆ रहते हैं. ಹೀಗೆ ಏನು ಗೊತ್ತಿಲ್ಲದಿರೋ ತಮ್ಮನ್ನು ತಾವು ಬುದ್ಧಿವಂತರು ಅಂತ ಹೇಳಿ ತಿಳ್ಕೊಳ್ಳೋರು ಕೂಡ ಈ ಜಗತ್ತಲ್ಲಿದ್ದಾರೆ. ಕೆಲವರು ಬುದ್ಧಿವಂತರಿದ್ರೆ ಅವರಿಗಾಗಿ ಪೀಸ್ ಪ್ರೈಸ್ ಸಿಗ್ತಾ ಇರುತ್ತೆ. ಏನಾದ್ರೂ ಜಗತ್ತಿಗಾಗಿ ಒಳ್ಳೆ ಕಾರ್ಯ ಮಾಡ್ತಾರೆ ಅಂದ್ರೆ ಅವ್ರಿಗೆ ಉಡುಗೊರೆ ಕೂಡ ಕೊಡ್ತಾ ಇರ್ತಾರೆ. ತಮ್ಮನ್ನು ತಾವು ಇಷ್ಟು ಬುದ್ಧಿವಂತರು ಅಂತ ಹೇಳಿ ತಿಳ್ಕೊಳ್ಳೋರು ಕೂಡ ಇದ್ದಾರೆ. ಯಹ ಬಿ ತುಮ್ ಬ್ರಾಹ್ಮಣ ಕುಲ್ ಭೂಷಣ್ ಅಚ್ಚಿ ರೀತಿ ಸಮಜ್ ಸಕ್ತೆ ಹೋ. ತಾವು ಈಗ ಬ್ರಾಹ್ಮಣ ಕುಲಭೂಷಣರೇ, ಈ ಸೃಷ್ಟಿಯ ಎಲ್ಲ ರಹಸ್ಯವನ್ನ ಬಹಳ ಚೆನ್ನಾಗಿ ತಿಳ್ಕೊಳ್ತಾ ಇದ್ರಿ. ವಹತು ಜಾನ್ತೆ ಹಿ ನಹಿ ಹೇ ಕಿ ಪೀಸ್ ಕಿಸಿಕೋ ಕಹಾ ಜಾತಾ ಹೇ. ಆದ್ರೆ ಅಲ್ಲಿಯ ಜಗತ್ತಿನವ್ರಿಗೆ ಪೀಸ್ ಎಲ್ಲಿರುತ್ತೆ, ಶಾಂತಿ ಎಲ್ಲಿರುತ್ತೆ ಅನ್ನೋದಂತೂ ಗೊತ್ತಿಲ್ಲ. ಶಾಂತಿಯ ಪ್ರೈಸ್ ಅನ್ನ ಪಡ್ಕೊಳ್ತಾರೆ. ಆದ್ರೆ ಶಾಂತಿಯ ಜಗತ್ತು ಎಲ್ಲಿದೆ, ಶಾಂತಿಯನ್ನ ಯಾರು ಸ್ಥಾಪನೆ ಮಾಡ್ತಾರೆ, ಹೇಗೆ ಸ್ಥಾಪನೆ ಆಗುತ್ತೆ, ಇದರದ್ದು ಯಾವ ಜ್ಞಾನನೂ ಅಲ್ಲಿಯ ಜಗತ್ತಿನವ್ರಿಗೆ ಇಲ್ಲ. ಕೊಯ್ತು महात्माओं के पास जाते हैं कि मन की शांति कैसे हो. ಕೆಲವರಂತೂ ಶಾಂತಿಗಾಗಿ ಮಹಾತ್ಮರ ಹತ್ರ ಹೋಗ್ತಾರೆ. ಶಾಂತಿ, ಮನಸ್ಸಿಗೆ ಶಾಂತಿ ಹೇಗ್ ಸಿಗುತ್ತೆ, ನಮ್ಗೆ ಮನಸ್ಸಿಗೆ ಶಾಂತಿ ಇಲ್ಲದಂತಾಗಿದೆ, ಮನಸ್ಸಿಗೆ ಶಾಂತಿ ಹೇಗ್ ಪಡ್ಕೊಳ್ಬೇಕು ಅಂತ ಹೇಳಿ ಮಹಾತ್ಮರನ್ನ, ಸಾಧು ಸಂತರನ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಯಹ कहते हैं वर्ल्ड में शांति कैसे हो. ಬಾಬಾ ಹೇಳ್ತಿದ್ದಾರೆ, ಅವ್ರಿಗಂತೂ ಗೊತ್ತಿಲ್ಲ ಜಗತ್ತಿನಲ್ಲಿ ಶಾಂತಿ ಹೇಗ್ ಸ್ಥಾಪನೆ ಆಗುತ್ತೆ. ऐसे नहीं कहेंगे कि निराकारी दुनिया में शांति कैसे हो. ಬಾಬಾ ಹೇಳ್ತಿದ್ದಾರೆ, ನಿರಾಕಾರಿ ಜಗತ್ತಿನಲ್ಲಿ ಶಾಂತಿ ಹೇಗಿರುತ್ತೆ.
ಅವ್ರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವತೋ ಅಹಿ ಶಾಂತಿತ, ಅದು ಇರೋದೇ ಶಾಂತಿಧಾಮ. ಅಲ್ಲಿ ಶಬ್ದನೇ ಇರೋದಿಲ್ಲ, ಯಾವಾಗ್ಲೂ ಶಾಂತಿನೇ ಇರುತ್ತೆ. ಹಾಗಾಗಿ ಬಾಬಾ ಹೇಳ್ತಾರೆ ಅಲ್ಲಿ ಹೇಗ್ ಶಾಂತಿ ಸ್ಥಾಪನೆ ಆಗ್ಬೇಕು, ಅಲ್ಲಿ ಹೇಗ್ ಶಾಂತಿ ಸ್ಥಾಪನೆ ಆಗುತ್ತೆ ಅನ್ನುವಂತೆ ಪ್ರಶ್ನೆನೇ ಬರೋಂಗಿಲ್ಲ. ಅದು ಇರೋದೇ ಶಾಂತಿಧಾಮ ಅಂತ ಬಾಬಾ ಹೇಳ್ತಾರೆ. ಹಮ್ ಆತ್ಮ ಯೇ ಶಾಂತಿಧಾಮೆ रहते हैं, परंतु यह तो मन की ಶಾಂತಿ ಖಾತೆ ಹೇ. ನಾವಿರೋದೇ ಆತ್ಮಗಳು ಕೂಡ ಶಾಂತ ಸ್ವರೂಪದವರೇ, ಆದ್ರೆ ಮನುಷ್ಯಗೆ ಶಾಂತಿ ಬೇಕು ಅಂತ ಹೇಳಿ ಹೇಗ್ ಕೇಳ್ತೀರಿ ಅಂತ ಬಾಬಾ ಕೇಳ್ತಾರೆ. ಹೀಗೆ ಪರಮಧಾಮ ಇರೋದೇ ಶಾಂತಿಧಾಮ, ಅದ್ರಲ್ಲಿ ಶಾಂತಿ ಹೇಗ್ ಸ್ಥಾಪನೆ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ, ಹಾಗೆ ನಿಮ್ಮ ಆತ್ಮಗಳ ಸ್ವಧರ್ಮನೇ ಶಾಂತಿ ಇದೆ, ಮತ್ತೆ ನಮ್ಮ ಮನಸ್ಸಿಗೆ ಶಾಂತಿ ಬೇಕು ಅಂತ ಹೇಳಿ ಹೆಂಗ್ ಕೇಳ್ತೀರಿ ಅಂತ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ನೀವು ಸ್ವತಃ ಶಾಂತ ಸ್ವರೂಪ ಆತ್ಮನೇ ಆಗಿದ್ದೀರಿ. ಯಹ ಜಾನ್ತೆ ನಹಿ ಹೇ ಕಿ ಶಾಂತಿ ಕೈಸೆ ಮಿಲೇಗಿ, ಆದ್ರೆ ಗೊತ್ತೇ ಇಲ್ಲ ಶಾಂತಿ ಹೇಗ್ ಸಿಗುತ್ತೆ ಅಂತ ಹೇಳಿ ಕೇಳ್ತಿದ್ದಾರೆ. ಆದ್ರೆ ಸ್ವತಃ ನಾವು ಶಾಂತ ಸ್ವರೂಪ ಆತ್ಮರು, ನಮ್ಮಲ್ಲಿನೇ ಶಾಂತಿ ಇದೆ ಅನ್ನೋದು ಬುದ್ಧಿಹೀನರಾಗಿರುವ ಕಾರಣ ಏನು ಗೊತ್ತಾಗ್ತಾ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಶಾಂತಿ ಧಾಮ್ ತೋ ಅಪ್ನಾ ಘರ್ ಹೇ, यह शांति कैसे मिल सकती है? सतयुग में सुख शांति संपन्नता सब है, जिसकी ಸಂಪತ್ತಿ ಸಬ್ ಹೇ ಜಿಸ್ಕಿ ಸ್ಥಾಪನಾ ಬಾಪ್ ಕರ್ತೆ ಹೇ. ಸತ್ಯುಗದಲ್ಲಿ ಹೋದಾಗ ತಮ್ಗೆ ಸುಖ, ಶಾಂತಿ, ಸಂಪತ್ತು, ವೈಭವ ಎಲ್ಲನೂ ಇರುತ್ತೆ. ಅಂತ ಜಗತ್ತನ್ನ ಭಗವಂತ ಸ್ಥಾಪನೆ ಮಾಡ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ಈ ಜಗತ್ತಲ್ಲಿ ಸುಖ ಶಾಂತಿ ಇಲ್ಲಲ್ಲ, ಸುಖ ಶಾಂತಿಯನ್ನ ಬಾಬಾ ಸ್ಥಾಪನೆ ಮಾಡ್ತಿದ್ದಾರೆ. ಯಹ ತೋ ಕಿತನಿ ಅಶಾಂತಿ ಹೇ, ಇಲ್ಲಂತೂ ನೋಡಿ ಎಷ್ಟೊಂದು ಅಶಾಂತಿ ಇದೆ ಈ ಕಲಿಯುಗದಲ್ಲಿ. ಸತ್ಯುಗದಲ್ಲಿ ಸುಖ, ಶಾಂತಿ, ಸಂಪತ್ತು ಇತ್ತು, ಆದ್ರೆ ಈಗ ಎಷ್ಟೊಂದು ಅಶಾಂತಿ ಇದೆ ಈ ಕಲಿಯುಗದಲ್ಲಿ. ಸುಖ ಶಾಂತಿ ಇಲ್ಲದಂತಾಗಿದೆ. ಯಸಬ್ ಅಬ್ ತುಮ್ ಬಚ್ಚೆ ಹಿ ಸಮಜ್ತೆ ಹೋ, ಈ ಎಲ್ಲಾ ಮಾತುಗಳನ್ನ ತಾವು ಮಕ್ಕಳೇ ತಿಳ್ಕೊತಿದ್ದೀರಿ. ಸುಖ ಶಾಂತಿ ಎಲ್ಲಿರುತ್ತೆ, ಯಾರು ಸ್ಥಾಪನೆ ಮಾಡ್ತಾರೆ, ಶಾಂತಿ ಯಾವ ಜಗತ್ತಲ್ಲಿ ಇರುತ್ತೆ, ಶಾಂತಿ ಧಾಮ ಎಲ್ಲಿರುತ್ತೆ, ಎಲ್ಲವನ್ನ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ. ಸುಖ ಶಾಂತಿ ಸಂಪತ್ತಿ ಭಾರತ್ ಮೇ ಹಿ ಥೆ, ಸುಖ ಶಾಂತಿ ಸಂಪತ್ತು ವೈಭವ ಇದೇ ಭಾರತದಲ್ಲೇ ಸ್ವರ್ಗದಲ್ಲಿದ್ದಾಗ ಇತ್ತು. यह वर्षा था बाप का, और दुख अशांति ಕಂಗಾಲ್ಪನ್ ಯಹ ವರ್ಷ ಹೇ ರಾವಣ ಕ. ಬಾಬಾ ಹೇಳ್ತಿದ್ದಾರೆ, ಸುಖ ಶಾಂತಿ ಮತ್ತೆ ಸಂಪತ್ತು ಇದು ತಂದೆಯ ಆಸ್ತಿ ಆದ್ರೆ, ದುಃಖ ಅಶಾಂತಿ ಕಂಗಾಲಾಗುವುದು ಅಲೆದಾಡುವುದು ಇದು ರಾವಣನ ಆಸ್ತಿ ಅಂತೇಳಿ ಬಾಬಾ ಹೇಳ್ತಾರೆ. ಬಾಬನ ಆಸ್ತಿಗೂ ರಾವಣ ಆಸ್ತಿಗೂ ಅಂತರ ಇದೆ. ಈ ಸಬ್ ಬಾತೆ ಬೇಹದ್ ಕಾ ಬಾಪ್ ಬೈಟ್ ಬಚ್ಚೋಂ ಕೋ ಸಮझाते हैं. ಈ ಎಲ್ಲಾ ಮಾತುಗಳನ್ನ ಬೇಹದ್ದಿನ ತಂದೆ ಮಕ್ಕಳಿಗೆ, ತಾವೆಲ್ಲ ಆತ್ಮಗಳಿಗೆ ತಿಳಿಸ್ಕೊಡ್ತಿದ್ದಾರೆ. ಯಾರಿಂದ ಯಾವ ಆಸ್ತಿ ಸಿಗತ್ತೆ, ರಾವಣನಿಂದ ಏನೇನು ಆಸ್ತಿ ಸಿಕ್ತು, ರಾಮನಿಂದ ಏನೇನು ಆಸ್ತಿ ಸಿಕ್ತು ಅನ್ನೋದು ಬಾಬಾ ಹೇಳ್ತಿದ್ದಾರೆ. ಬಾಪ್ ಪರಂಧಾಮ್ ಮೇ ರಹನೆ ವಾಲಾ ನಾಲೆಜ್ಫುಲ್ ಹೇ, जो सुख धाम का हमको वर्षा देते हैं. ಶಿಬಾಬರವರಂತೂ ಸದಾ ಪರಮಧಾಮದ ನಿವಾಸಿ, ನಾಲೆಜ್ ಫುಲ್ ಆಗಿದ್ದಾರೆ. ಅವರು ನಮ್ಗೆ ಸುಖಧಾಮದ ಆಸ್ತಿಯನ್ನ ಕೊಡ್ತಿದ್ದಾರೆ. ಹೆಚ್ಚು ಸಮಯ ಶಾಂತಿಧಾಮದಲ್ಲಿ ಇರುವಂತ ಆಸ್ತಿ ಅಲ್ಲ, ಸುಖಧಾಮದಲ್ಲಿ ಹೆಚ್ಚು ಸಮಯ ಇರುವಂತ ಆಸ್ತಿಯನ್ನು ಬಾಬಾ ಕೊಡ್ತಿದ್ದಾರೆ. वह हम आत्माओं को समझा रहा है, यह तो जानते हो ನಾಲೆಜ್ ಹೋತಿ ಹೇ ಆತ್ಮ ಮೇ. ಬಾಬಾ ನಾವು ಆತ್ಮಗಳಿಗೇನೆ ತಿಳುವಳಿಕೆ ಕೊಡ್ತಿದ್ದಾರೆ, ತಿಳಿಸ್ತಿದ್ದಾರೆ. ಯಾಕೆಂದ್ರೆ ನಾಲೆಜ್ ಇರೋದೇ ಆತ್ಮನಲ್ಲಿ, ಕೇಳುವಂತದ್ದೇ ಆತ್ಮ, ತಿಳ್ಕೊಳ್ಳುವಂತದ್ದೇ ಆತ್ಮ, ಆತ್ಮನಲ್ಲೇನೆ ಸಂಸ್ಕಾರ ಇರತ್ತೆ. ಹಾಗಾಗಿ ಆತ್ಮನಲ್ಲಿನೇ ಎಲ್ಲ ಜ್ಞಾನವನ್ನ ತುಂಬುತ್ತಾ ಇದ್ದಾರೆ. ಉನ್ಕೋ ಹಿ ಜ್ಞಾನ ಕಾ ಸಾಗರ್ ಕಹಾ ಜಾತಾ ಹೈ. ಹೀಗೆ ಶಿವಬಾಬರವ್ರಿಗೆ ಜ್ಞಾನದ ಸಾಗರ, ಜ್ಞಾನದ ಸಾಗರ ತಾವೆಲ್ಲ ಆತ್ಮಗಳಿಗೆ ಜ್ಞಾನವನ್ನ ತುಂಬುತ್ತಿದ್ದಾರೆ. ವಹ ಜ್ಞಾನ ಕಾ ಸಾಗರ್ ಇಸ್ ಶರೀರ ದ್ವಾರ ವರ್ಲ್ಡ್ ಕಿ ಹಿಸ್ಟ್ರಿ ಜಿಯೋಗ್ರಫಿ ಸಮझाते हैं. ಜ್ಞಾನದ ಸಾಗರ ತಂದೆ ಈ ಬ್ರಹ್ಮಾರವರ ಮೂಲಕ ಇಡೀ ಜಗತ್ತಿನ ಇತಿಹಾಸ ಭೂಗೋಳವನ್ನ ತಿಳಿಸ್ತಾ ಇದ್ದಾರೆ. ವರ್ಲ್ಡ್ ಕಿ ಆಯು ತೋ ಹೋನಿ ಹಿ ಚಾಹಿಯೇನಾ. ಒಂದು ಜಗತ್ತು ಅಂದ್ಮೇಲೆ ಆ ಜಗತ್ತಿಗೆ ಒಂದು ಆಯುಷ್ಯ ಇರ್ಬೇಕಲ್ವಾ ಅಂತ ಬಾಬಾ ಹೇಳ್ತಾರೆ. ಯಾವಾಗ ಪ್ರಾರಂಭ ಆಯ್ತು, ಯಾವಾಗ ಇದ್ರದ್ದು ಅಂತ್ಯ ಆಗತ್ತೆ, ಅದರ ಆಯುಷ್ಯ ಕೂಡ ಇರ್ಬೇಕಲ್ಲ. ಅದಕ್ಕಾಗಿ ಇಡೀ ಜಗತ್ತಿನ ಆಯುಷ್ಯ ಬಾಬಾ ಹೇಳ್ತಿದ್ದಾರೆ, ಯಾವ್ಯಾವ ಸಮಯದಲ್ಲಿ ಏನೇನಾಯ್ತು ಅನ್ನೋದು. ವರ್ಡ್
यही है, सिर्फ नई दुनिया और पुरानी दुनिया कहा जाता है. ಇದು ಜಗತ್ತಿರೋದಂತೂ ಒಂದೇ ಆಗಿದೆ. ಈ ಒಂದೇ ಜಗತ್ತೇ ಸ್ವಲ್ಪ ಸಮಯ ಹೊಸ ಜಗತ್ತಾಗಿರುತ್ತೆ, ಇನ್ನು ಸ್ವಲ್ಪ ಸಮಯ ಅದು ಹಳೆ ಜಗತ್ತಾಗತ್ತೆ. ಹೊಸದಾಗಿದ್ದಾಗ ಇದರ ಹೊಸ ಪ್ರಾರಂಭದಲ್ಲಿ ಹೊಸದಾಗಿರುತ್ತೆ, ಅಂತ್ಯದಲ್ಲಿ ಆಯುಷ್ಯ ಮುಗಿತಿದ್ದಂಗೆ ಇದು ಹಳೆಯದಾಗಿರುತ್ತೆ. ಯಹ ಭಿ ಮನುಷ್ಯ ಕೋ ಪತಾ ಹಿ ನಹಿ ಹೇ. ಈ ಜಗತ್ತು ಹೆಂಗೆ ಹೊಸದಿರುತ್ತೆ, ಹೇಗೆ ಹೊಸದಾಯ್ತು, ಹೇಗೆ ಹಳೇದಾಗತ್ತೆ, ಇದರ ಬಗ್ಗೆ ಅಂತೂ ಮನುಷ್ಯರಿಗೆ ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವರ್ಡ್ वर्ड से ओल्ड न्यू होना ही कितना समय लगता है. ಈ ಜಗತ್ತು ಹೊಸದು ಮತ್ತು ಹಳೇದಾಗೋದ್ರಲ್ಲಿ ಎಷ್ಟು ಸಮಯ ಹಿಡಿಸುತ್ತೆ, ಹೊಸ ಜಗತ್ತಿದ್ದು ಹಳೇದಾಗೋದ್ರಲ್ಲಿ ಎಷ್ಟು ಸಮಯ ಹಿಡಿಸುತ್ತೆ. 5,000 ವರ್ಷ. तुम बच्चे जानते हो कलयुग के बाद सतयुग जरूर आना ही है, इसलिए कलयुग और सतयुग का संगम पर बाप को आना पड़ता है. ತಾವು ಮಕ್ಕಳಿಗೆ ಗೊತ್ತಿದೆ, ಕಲಿಯುಗ ಇದ್ದಿದ್ದು ಈಗ ಸತ್ಯಯುಗ ಇದ್ದಿದ್ದು ಕಲಿಯುಗ ಆಗಿದೆ. ಈಗ ಕಲಿಯುಗ ಹೋಗಿ ಮತ್ತೆ ಸತ್ಯಯುಗವೇ ಆಗ್ಬೇಕಲ್ಲ, ಅದಕ್ಕಾಗಿ ಈ ಸಂಗಮದಲ್ಲಿ ಬಾಬಾ ಬರ್ಬೇಕಾಗತ್ತೆ. ಕಲಿಯುಗವನ್ನ ಸ್ವರ್ಗ ಮಾಡ್ಲಿಕ್ಕೆ ಭಗವಂತ ಅವಶ್ಯವಾಗಿ ಬರ್ಲೇಬೇಕಾಗತ್ತೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಭಿ ತುಮ್ ಜಾನ್ತೆ ಹೋ परमपिता परमात्मा ब्रह्मा द्वारा नई दुनिया की स्थापन ಶಂಕರ ದ್ವಾರ ವಿನಾಶ करते हैं. ಈಗ ಇದೇ ಸಮಯದಲ್ಲಿ ಬಾಬಾ ಹೇಳ್ತಾರೆ, ಕಲಿಯುಗದ ನಂತರ ಸ್ವರ್ಗ ಆಗ್ಬೇಕಂದ್ರೆ ಆ ಸಂಗಮದ ಸಮಯದಲ್ಲಿ ಬಾಬಾ ಬಂದು ಜ್ಞಾನ ಹೇಳ್ತಾರೆ, ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ, ಜೊತೆಗೆ ಈ ಹಳೆಯ ಜಗತ್ತಿನ ವಿನಾಶ ಕೂಡ ಮಾಡೋರಿದ್ದಾರೆ. ಒಟ್ಟೊಟ್ಟಿಗೆ 2 ಕಾರ್ಯ ಬಾಬಾ ಮಾಡ್ತಿದ್ದಾರೆ. ಬಾಬಾ ಬಂದಾಗಲೇ ಜಗತ್ತಿನ ವಿನಾಶನೂ ಆಗತ್ತೆ, ಹೊಸ ಜಗತ್ತಿನ ಸ್ಥಾಪನೆ ಕೂಡ ಆಗತ್ತೆ. ತ್ರಿಮೂರ್ತಿ ಕ ಅರ್ಥ ಹಿ ಯಹ ಹೇ, ಸ್ಥಾಪನಾ ವಿನಾಶ ಪಾಲನ. ತ್ರಿಮೂರ್ತಿಗಳ ಕರ್ತವ್ಯನೇ ಅರ್ಥನೇ ಇದೇ ಆಗಿದೆ, ಸ್ಥಾಪನೆ ಮಾಡುವುದು, ಪಾಲನೆ ಮಾಡುವುದು ಮತ್ತು ವಿನಾಶ ಮಾಡುವುದು. ಈ ಕಾರ್ಯವನ್ನ ಬಾಬಾ ಮಾಡಿಸ್ತಾ ಇದ್ದಾರೆ. ಯಹ ತೋ ಕಾಮನ್ ಬಾತ್ ಹೈ, ಪರಂತು ಯಹ ಬಾತೆ ತುಮ್ ಬಚ್ಚೆ ಭೂಲ್ ಜಾತೆ ಹೋ. ಇದಂತೂ ಬಹಳ ಈಸಿ ಆಗಿರುವ ಸರಳವಾಗಿರುವಂತ ಮಾತು. ಆ ಸರಳವಾಗಿರುವ ಮಾತನ್ನೇ ಮರ್ತೋಗಿದ್ದೀರಿ. ಯಾರು ಈ ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ದೀರಿ. ಬಾಬಾ ಹೇಳ್ತಾರೆ, ಸ್ಥಾಪನೆ ಕಾರ್ಯ ಯಾರು ಮಾಡಿಸ್ತಿದ್ದಾರೆ, ಪಾಲನೆಯ ಕಾರ್ಯ ಯಾರು ಮಾಡಿಸ್ತಿದ್ದಾರೆ, ವಿನಾಶದ ಕಾರ್ಯ ಯಾರು ಮಾಡಿಸ್ತಿದ್ದಾರೆ, ಈ ಸಣ್ಣ ಮಾತು ಕೂಡ ಮರ್ತೋಗಿದ್ದೀರಿ. ನಹಿ ತೋ ತುಮ್ಕೋ ಖುಷಿ ಬಹುತ್ ರಹೆ. ಇಲ್ಲ ಅಂದ್ರೆ ತಾವ್ ಮಕ್ಕಳಿಗೆ ಎಷ್ಟು ಖುಷಿ ಇರ್ಬೇಕಾಗತ್ತೆ. ನಿರಂತರ ಯಾದ್ ರಹನಿ ಚಾಹಿಯೆ, ಸದಾ ಖುಷಿಯಾಗಿರುವುದಕ್ಕಾಗಿ ನಿರಂತರ ನೆನಪಲ್ಲಿರ್ಬೇಕಾಗಿದೆ. ನೆನಪಿಲ್ಲದೆ ಇರುವ ಕಾರಣ ಮರ್ತೋಗ್ತೀರಿ, ಮರ್ತೋಗುವ ಕಾರಣ ಖುಷಿ ಕಡಿಮೆ ಆಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಬ್ ಹಮ್ಕೋ ಅಬ್ ನಯಿ ದುನಿಯಾ ಕೆ ಲಿಯೆ ಲಾಯಕ್ ಬನ್ ರಹೆ ಹೇ. ಬಾಬಾರವ್ರು ನಮ್ಗೀಗ ಹೊಸ ಜಗತ್ತಿಗೆ ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ. ಹೊಸ ಜಗತ್ತಲ್ಲಿ ದೇವತೆಗಳು ಹೆಂಗಿರ್ತಾರೆ, ದೇವತೆಗಳ ಸಂಸ್ಕಾರ ಹೆಂಗಿರುತ್ತೆ, ದೇವತೆಗಳ ನಡವಳಿಕೆ ಹೆಂಗಿರುತ್ತೆ, ಅದರಂತೆ ಈಗ ತಯಾರು ಮಾಡ್ತಿದ್ದಾರೆ. ತುಮ್ ಭಾರತವಾಸಿಯೋ ಕೆ ಲಿಯೆ ಹಿ ಲಾಯಕ್ ಬಂತೆ ಹೋ ಅವ್ರ ಕೊಯಿ ನಹಿ. ತಾವು ಕೇವಲ ಭಾರತವಾಸಿಗಳ ಮಾತ್ರ ಸ್ವರ್ಗದಲ್ಲಿ ಹೋಗ್ಲಿಕ್ಕೆ ಯೋಗ್ಯರಾಗ್ತಾ ಇದ್ದೀರಿ ಅಂತ ಬಾಬಾ ಹೇಳ್ತಾರೆ. ಅನ್ಯ ಧರ್ಮದವರಲ್ಲ, ಭಾರತವಾಸಿ, ಮೂಲ ಭಾರತವಾಸಿಗಳು. जो और धर्म में कन्वर्ट हो गए हैं वहां ಆ ಸಕ್ತಾ ಹೇ. ಬಾಬಾ ಹೇಳ್ತಾರೆ, ಬೇರೆಯವರು ಯಾರೆಲ್ಲ ಅನ್ಯ ಧರ್ಮದಲ್ಲಿ ಕನ್ವರ್ಟ್ ಆಗಿ ಹೋಗಿದ್ದಾರೆ, ಮತ್ತೆ ಆತ್ಮನ್ ಮತ್ತೆ ತಮ್ಮ ಮೂಲ ಧರ್ಮದಲ್ಲೇ ಬರ್ತಾರೆ. ಹೀಗೆ ಕೇವಲ ಭಾರತವಾಸಿಗಳು ಮಾತ್ರ ಯೋಗ್ಯರಾಗ್ತಿದ್ದಾರೆ ಸ್ವರ್ಗಕ್ಕೆ ಹೋಗೋದಕ್ಕೆ. ವಿದೇಶದವರು ಯೋಗ್ಯರಾಗ್ತಿದ್ದಾರೆ, ಅವರು ಮೂಲತಃ ದೇವತಾ ಕುಲದವರೇ ಆಗಿರ್ತಾರೆ. ಅವರು ಕೂಡ ಯಾವುದೋ ಜನ್ಮದಲ್ಲಿ ಆ ಧರ್ಮದಲ್ಲಿ ಕನ್ವರ್ಟ್ ಆಗಿ ಹೋಗಿದ್ದಾರೆ, ಮತ್ತೆ ಅವರ ಮೂಲ ಧರ್ಮಕ್ಕೆ ಬಂದು ಸೇರ್ಕೊಳ್ತಿದ್ದಾರೆ. फिर समझ में नटखट हो जाएंगे जैसे उसमें हुए थे. ಹೇಗೆ ಬಾಬಾ ಹೇಳ್ತಿದ್ದಾರೆ, ಹೇಗೆ ಮೊದಲು ಅವ್ರ ಧರ್ಮದಲ್ಲಿ ಹೋಗಿ ಸೇರ್ಕೊಂಡಿದ್ರು, ಈಗ ಮತ್ತೆ ಅವ್ರು ಬಂದು ದೇವತಾ ಧರ್ಮದಲ್ಲಿ ಸೇರ್ಕೊಳ್ತಾ ಇದ್ದಾರೆ. यह सारी नॉलेज तुम्हारी बुद्धि में है, मनुष्यों को समझाना है
ಪುರಾಣಿ ದುನಿಯಾ ಜಬ್ ಬದಲ್ತೆ ಹೇ. ತಾವೀಗ ಮನುಷ್ಯರಿಗೆ ತಿಳಿಸ್ಕೊಡ್ಬೇಕಾಗಿದೆ ಈ ಹಳೆಯ ಜಗತ್ತು ಹೇಗೆ ಬದಲಾಗತ್ತೆ, ಯಾರು ಬದಲಾಯಿಸ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ಕೊಡಿ. ಮಹಾಭಾರತ ಲಡಾಯಿ ಬಿ ಜರೂರ್ ಲಗ್ನಿ ಹೇ. ಈ ಜಗತ್ತು ಹೆಂಗ್ ಬದಲಾಗತ್ತೆ, ಹಳೆ ಸೃಷ್ಟಿ ಹೊಸದು ಹೇಗಾಗತ್ತೆ, ಅದಕ್ಕಾಗಿ ಮಹಾಭಾರತ ಯುದ್ಧ ಕೂಡ ಇದೆ. ವಿನಾಶದ ಯುದ್ಧನೂ ಇದೆ. ವಿನಾಶದಲ್ಲಿ ಎಲ್ಲರೂ ಸಮಾಪ್ತಿ ಆಗ್ತಾರೆ, ಈ ಪ್ರಕೃತಿನೂ ಸಹ ಬದಲಾಗತ್ತೆ. ಇಷ್ಟೊಂದು ಬದಲಾವಣೆ ಹೇಗಾಗತ್ತೆ ಅನ್ನೋದು ಮನುಷ್ಯರಿಗೂ ಸಹ ತಿಳಿಸಿ ಅಂತ ಬಾಬಾ ಹೇಳ್ತಿದ್ದಾರೆ. ಇಸ್ ಸಮಯ ಬಾಪ್ ಆಕರ್ ರಾಜಯೋಗ ಸಿಕ್ಲಾತೆ ಹೇ. ಇದೇ ಸಮಯದಲ್ಲಿ ಬಾಬಾರವರು ಬಂದು ರಾಜಯೋಗವನ್ನ ಕಲಿಸ್ತಿದ್ದಾರೆ. ರಾಜಯೋಗದ ಶಿಕ್ಷಣದಿಂದ ದೇವತಾ ಆಗ್ತಾ ಇದ್ರಿ. ಜೋ ರಾಜಯೋಗ सीखते ही वहां नई दुनिया में चले जाएंगे. तुम सबको समझा सकते हो कि ऊंचते ऊंच है भगवान, फिर ब्रह्मा विष्णु शंकर, आए फिर आए हैं ಮುಖ್ಯ ಮುಖ್ಯ ಜಗದಂಬ ಮಮ್ಮ ಜಗತ್ಪಿತ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮುಖ್ಯವಾಗಿರೋರು ಈ ಸೃಷ್ಟಿಯಲ್ಲಿ ಶ್ರೇಷ್ಠ ಅತಿ ಶ್ರೇಷ್ಠ ಫಸ್ಟ್ ಇರೋರು ಭಗವಂತ. ನಂತರದ 3 ಸ್ಥಾನ ಬ್ರಹ್ಮ ವಿಷ್ಣು ಶಂಕರರು ಪರಂಧಾಮದಲ್ಲಿ ತೋರಿಸ್ತಾರೆ. ಮೊದಲು ಶಿವಬಾಬಾರವ್ರನ್ನ ತೋರಿಸ್ತಾರೆ, ನಂತರದಲ್ಲಿ ಬ್ರಹ್ಮ ವಿಷ್ಣು ಶಂಕರ 3 ಆತ್ಮಗಳ ಚಿತ್ರ ತೋರಿಸ್ತಾರೆ, ನಂತರದಲ್ಲಿ 2 ಚಿತ್ರಗಳ ತೋರಿಸ್ತಾರೆ. ಜಗದಂಬ ಜಗತ್ಪಿತ. ನಂತರದಲ್ಲಿ ದೇವತಾ ಕುಲದಲ್ಲಿ ಬರೋರೆಲ್ಲ ಕಾಂಡದಲ್ಲಿರೋ ಆತ್ಮಗಳನ್ನ ತೋರಿಸ್ತಾರೆ. ನಂತರದಲ್ಲಿ ಧರ್ಮ ಸ್ಥಾಪಕರು ಅವರವರ ಧರ್ಮದ ವಿಭಾಗದಲ್ಲಿ ಮೊದಲ ಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೆ. ಹೀಗೆ ಶ್ರೇಷ್ಠಾತಿ ಶ್ರೇಷ್ಠ ಯಾರ್ಯಾರು ಪರಂಧಾಮದಲ್ಲಿ ಕೂಡ ಅದೇ ರೀತಿಯಾಗಿ ಆತ್ಮಗಳು ಕೂತ್ಕೋತಾರೆ. ಬಾಪ್ ಆತೆ ಬಿ ಯಹ ಹೇ ಬ್ರಹ್ಮ ಕೆ ತನ್ಮೆ. ಪ್ರಜಾಪಿತ ಬ್ರಹ್ಮ ತೋ ಯಹ ಹೇನ. ಬಾಬಾ ಬರೋದೇ ಇಲ್ಲಿಯೇ ಸಾಕಾರದಲ್ಲಿ ಅಂತ ಬಾಬಾ ಹೇಳ್ತಿದ್ದಾರೆ. ಪ್ರಜಾಪಿತನ ತನುವಿನಲ್ಲಿ ಶಿವ ಬಾಬಾ ಬರ್ತಾರೆ. ಬ್ರಹ್ಮ ದ್ವಾರ ಸ್ಥಾಪನ್ ಸೂಕ್ಷ್ಮ ವತನ್ಮೆ ತೋ ನಹಿ ಹೋತಿ ಹೇ. ಬ್ರಹ್ಮಾರವರ ಮೂಲಕ ಸ್ಥಾಪನೆ ಅಂತೇಳಿ ಸೂಕ್ಷ್ಮತನದಲ್ಲಿ ಆಗೋದಿಲ್ಲ, ಇದೇ ಸಾಕಾರದಲ್ಲಿನೇ ಸ್ಥಾಪನೆ ಕಾರ್ಯ ಆಗತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಯಹ ಹಿ ಹೋತಾ ಹೇ, ಯಹ ವ್ಯಕ್ತ ಸೆ ಅವ್ಯಕ್ತ ಬನ್ ಜಾತೆ ಹೇ. ಹೀಗೆ ಬಾಬಾ ಹೇಳ್ತಿದ್ರೆ, ಬ್ರಹ್ಮಾರವರು ವ್ಯಕ್ತ ಆಗಿರ್ತಾರೆ, ಸಾಕಾರದಲ್ಲೇ ಇದ್ದಾರೆ. ಅವರು ಶಿವಬಾಬಾ ಬರ್ತಿದ್ದಂಗೆ, ಪುರುಷಾರ್ಥ ಮಾಡ್ತಿದ್ದಂಗೆ, ಸಂಪನ್ನ ಆಗ್ತಿದ್ದಂಗೆ ಅವ್ಯಕ್ತ ಆಗ್ತಾರೆ. ಯಹ ರಾಜಯೋಗ್ ಸಿಖ್ ಫಿರ್ ವಿಷ್ಣು 2 ರೂಪ್ ಬಂತೆ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ, ಇವು ಬ್ರಹ್ಮಾರವರು ಈ ರಾಜಯೋಗವನ್ನ ಕಲಿತು ವಿಷ್ಣು ಆಗ್ತಾರೆ. 2 ರೂಪ, ವಿಷ್ಣುವಿನಲ್ಲಿ 2 ರೂಪ ಇದೆ, ಲಕ್ಷ್ಮಿ ಮತ್ತು ನಾರಾಯಣದ್ದು. ಹಾಗಾಗಿ ಈ ರೀತಿ ಲಕ್ಷ್ಮೀ ನಾರಾಯಣರಾಗ್ತಾರೆ, ವಿಷ್ಣು ಆಗ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ವರ್ಲ್ಡ್ ಕಿ ಹಿಸ್ಟ್ರಿ ಜಿಯೋಗ್ರಫಿ ಸಮझानी चाहिए ना. ಹಾಗಾಗಿ ಇಡೀ ಜಗತ್ತಿನ ಇತಿಹಾಸ ಭೂಗೋಳ ತಿಳ್ಕೊಳ್ಬೇಕಲ್ವಾ ಅಂತ ಹೇಳಿ ಬಾಬಾ ಹೇಳ್ತಾರೆ. ಮನುಷ್ಯ ಹಿ ಸಮझेंगे. ತಿಳ್ಕೊಳ್ಬೇಕಾಗಿರೋದು ಕೂಡ ಮನುಷ್ಯರೇ, ಯಾವುದೇ ಪಶು ಪಕ್ಷಿ ಪ್ರಾಣಿಗಳು ತಿಳ್ಕೊಳ್ಳೋದಿಲ್ಲ. ಮನುಷ್ಯರ ಪ್ರಭಾವನೆ ಇಡೀ ಸೃಷ್ಟಿ ಮೇಲೆ ಬೀಳುತ್ತೆ. ಪ್ರಕೃತಿ ಮೇಲೇನೂ ಬೀಳುತ್ತೆ, ಪಶು ಪಕ್ಷಿಗಳ ಮೇಲೆ ಕೂಡ ನಿಮ್ಮ ಪ್ರಭಾವ ಬೀರುತ್ತೆ. ಹಾಗಾಗಿ ನೀವು ಸತೋ ಪ್ರಧಾನ ಆದ್ರೆ, ಮನುಷ್ಯಾತ್ಮರು ಸತೋ ಪ್ರಧಾನ ಆದ್ರೆ ಅದರ ಜೊತೆ ಜೊತೆಗೆ ಪ್ರಕೃತಿನೂ ಸತೋ ಪ್ರಧಾನ ಆಗತ್ತೆ, ಪಶು ಪಕ್ಷಿ ಪ್ರಾಣಿಗಳು ಸಹ ಸತೋ ಪ್ರಧಾನ ಆಗ್ತದೆ. ವರ್ಲ್ಡ್ ಕಾ ಮಾಲಿಕ್ ಹಿ ವರ್ಲ್ಡ್ ಕಿ ಹಿಸ್ಟ್ರಿ ಜಿಯೋಗ್ರಫಿ ಸಮझा सकते हैं. ಜಗತ್ತಿನ ಮಾಲೀಕನೇ ಜಗತ್ತಿನ ಇತಿಹಾಸ ಭೂಗೋಳವನ್ನ ತಿಳಿಸ್ಕೊಡ್ತಾರೆ. ಯಾವುದೇ ಸಾಧಾರಣ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಜಗತ್ತಿನ ಮಾಲೀಕನೇ ತಿಳಿಸ್ಕೊಡ್ತಿದ್ದಾರೆ. ವಹ ನಾಲೆಜ್ ಫುಲ್ ಹೇ, ಪುನರ್ಜನ್ಮ ರಹಿತ ಹೇ. ಶಿವಬಾಬಾರವರು ಜ್ಞಾನಪೂರ್ಣ, ಅವ್ರಿಗೂ ಜನನ ಮರಣದಲ್ಲಿ ಈ ಚಕ್ರದಲ್ಲಿ ಬರೋದಿಲ್ಲ, ಅವರು ಪುನರ್ಜನ್ಮ ರಹಿತ ಆಗಿದ್ದಾರೆ. ಯಹ ನಾಲೆಜ್ ಕಿಸಿ ಕಿ ಬುದ್ಧಿ ಮೇ ನಹಿ ಹೇ. ಭಗವಂತ ಯಾರಾಗಿದ್ದಾರೆ ಅನ್ನೋದು ಯಾರ ಬುದ್ಧಿಯಲ್ಲಿ ಕೂಡ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವರ್ಲ್ಡ್ ಕಿ ಹಿಸ್ಟ್ರಿ ಜಿಯೋಗ್ರಫಿ ಸಮझानी चाहिए ना. ಇತಿಹಾಸ ಭೂಗೋಳ ತಿಳ್ಕೊಳ್ಬೇಕಲ್ವಾ. ಪರ್ಖಾನೆ ಬಿ ಬುದ್ಧಿ ಚಾಯನೆ. ತಿಳ್ಕೊಳ್ಳೋದಕ್ಕೂ ಕೂಡ ಬುದ್ಧಿವಂತಿಕೆ ಇರ್ಬೇಕಾಗಿದೆ. ಕುಚ್ ಬುದ್ಧಿ ಮೇ बैठता है या ऐसा ही है. ನಬ್ಜ ದೇಖ್ನಿ ಚಾಹಿಯೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಯಾರ್ಯಾರು ಹೇಗೆ ತಿಳ್ಕೊಳ್ತಿದ್ದಾರೆ ಅವ್ರ ನಾಡಿ ನೋಡ್ಬೇಕಾಗತ್ತೆ. ಇವ್ರು ತಿಳ್ಕೊಳ್ಳೋರಿದಾರಾ ಇಲ್ಲ ತಿರಸ್ಕಾರ ಮಾಡೋರಿದಾರಾ, ಇವರು ಆಧ್ಯಾತ್ಮಿಕ ವಿಚಾರಧಾರೆ ಇರೋರಾಗಿದ್ದಾರ ಇಲ್ವಾ ಅನ್ನೋದನ್ನ ನೋಡಿ ಜ್ಞಾನ ಹೇಳ್ಬೇಕಾಗತ್ತೆ. ಅಬ್ ಅಜಾಮಿಲ್
अजमल का नामी अजमल का नामी ग्रामी ವೈದ್ಯ ಹೋಕರ್ ಗಯಾ ಹೇ. ಬಾಬಾ ಹೇಳ್ತಾರೆ ಅಜ್ಮಲ್ ಅನ್ನುವಂತ ಒಬ್ಬ ಪ್ರಸಿದ್ಧ ಆಗಿರುವಂತ ವೈದ್ಯರಿದ್ರು ಅಂತ ಬಾಬಾ ಹೇಳ್ತಾರೆ. ಖಾತೆ ಹೇ ದೇಖ್ತೆ ಹಿ ಸೆ ಹಿ ಉನ್ಕೋ ಬಿಮಾರಿ ಕಾ ಪತಾ ಪಡ್ ಜಾತಾ ತಾ. ಹೀಗೆ ಅವರು ವೈದ್ಯ ಆಗಿದ್ರಲ್ಲ, ಅವರು ರೋಗಿಗಳನ್ನ ನೋಡ್ತಿದ್ದಂಗೆನೆ ಇವ್ರಿಗಿಂತ ಕಾಯಿಲೆ ಇದೆ, ಇವ್ರು ಹೀಗಿದ್ದಾರೆ ಇಂತ ಕಾಯಿಲೆಯಿಂದ ಬಳಲ್ತಿದ್ದಾರೆ ಅಂತ ನೋಡ್ತಿದ್ದಂಗೆನೆ ಅವ್ರು ಹೇಳ್ಬಿಡ್ತಿದ್ರು. ಅಷ್ಟು ಪ್ರಸಿದ್ಧಿ ಆಗಿದ್ರು ಆ ಡಾಕ್ಟ್ರು ಅಂತ ಹೇಳಿ ಬಾಬಾ ಹೇಳ್ತಾರೆ. ಹಾಗೆ ತಾವು ಮಕ್ಕಳು ಕೂಡ ಯಾರು ಜ್ಞಾನ ತಿಳ್ಕೊಳ್ಳೋರು, ಯಾರು ತಿಳ್ಕೊಳ್ಳೋದಿಲ್ಲ, ಯಾರು ಈ ಬಾಬಾರವರ ಜ್ಞಾನ ಹೇಳ್ತಿದ್ದಂಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋದು ನೋಡ್ತಿದ್ದಂಗೆ ತಾವು ತಿಳ್ಕೊಂಡ್ಬಿಡ್ಬೋದು ಅಂತ ಬಾಬಾ ಹೇಳ್ತಾರೆ. ಅಬ್ ತುಮ್ ಬಚ್ಚೋ ಕೋ ಬಿ ಸಮझाना चाहिए कि यह लायक है या नहीं. ತಾವ್ ಮಕ್ಕಳು ಕೂಡ ಜ್ಞಾನ ಹೇಳ್ತಿದ್ದಂಗೆ ತಿಳ್ಕೊಳ್ಬಿಡ್ಬೋದು ಇವ್ರು ಜ್ಞಾನದಲ್ಲಿ ನಡೆಯೋರ ಇಲ್ವಾ ಅನ್ನೋದು. ಹೀಗೆ ನಾಡಿ ನೋಡಿ ಜ್ಞಾನ ಹೇಳ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಷ್ಟು ತೀಕ್ಷ್ಣ ಬುದ್ಧಿಯವರು ತಾವ್ ಮಕ್ಕಳಾಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬಾನೇ ಬಚ್ಚೋಂಕು ಜ್ಞಾನ ಕಾ ತೀಸರಾ ನೇತ್ರ ದಿಯಾ ಹೈ. ಬಾಬಾರವ್ರು ನಾವು ಮಕ್ಕಳಿಗಾಗಿ ಜ್ಞಾನದ 3ನೇ ನೇತ್ರ ಕೊಟ್ಟಿದ್ದಾರೆ. ಆತ್ಮಗಳನ್ನ ನೋಡ್ತಿದ್ದಂಗೆ ತಿಳ್ಕೊಂಡ್ ಬಿಡ್ಬೋದು ನೀವು ಇವ್ರು ಹೀಗೆ ಇದ್ದಾರೆ, ಅರ್ಥ ಆಗ್ಬಿಡ್ಬೇಕು, ಅಷ್ಟು ತೀಕ್ಷ್ಣ ಆಗ್ರಿ. ಯಾಕೆಂದ್ರೆ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ ಅಲ್ವಾ ಅಂತ ಬಾಬಾ ಕೇಳ್ತಾರೆ. जिससे तुम अपने को आत्मा समझ बाप जो है जैसा है उनको ವಸಿ ರೂಪ್ ಮೇ ಯಾದ್ ಕರ್ತೆ ಹೋ. ಬಾಬಾರವರು ಯಾರಾಗಿದ್ದಾರೆ, ಹೇಗಿದ್ದಾರೆ, ಎಲ್ಲಿದ್ದಾರೆ ಅದೇ ರೂಪದಲ್ಲಿನೇ ಅವ್ರನ್ನ ನೆನಪು ಮಾಡ್ಬೇಕಾಗಿದೆ. ಅದಕ್ಕಾಗಿನೇ ಜ್ಞಾನದ 3ನೇ ನೇತ್ರ ಸಿಕ್ಕಿರೋದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪರಂತು ऐसे ही बुद्धि उनकी होगी जो पूरा राजयुग योग युक्त होगा जिसकी बाप से प्रीति ಬುದ್ಧಿ ಹೋಗಿ. ಯಾವಾಗ ಈ 3ನೇ ನೇತ್ರ ಕಾರ್ಯ ಮಾಡ್ತದೆ, ಯಾವಾಗ 3ನೇ ನೇತ್ರದ ಪ್ರಭಾವ ಬೀರುತ್ತೆ ಅಂದ್ರೆ ಯೋಗ ಯುಕ್ತ ಆದಾಗ, ಬಾಬಾರವ್ರ ಜೊತೆಗೆ ಪ್ರೀತಿ ಬುದ್ಧಿಯವರಿದ್ದಾಗ, ಆಗ ಈ 3ನೇ ನೇತ್ರ ಬಹಳ ಚೆನ್ನಾಗಿ ಕೆಲಸ ಮಾಡತ್ತೆ. 3ನೇ ನೇತ್ರ ಸಿಕ್ಕಿದೆ ಆದ್ರೆ ಯೋಗ ಯುಕ್ತ ಆಗಿಲ್ಲ, ಬಾಬಾರ ಜೊತೆಗೆ ಪ್ರೀತಿನೇ ಇಲ್ಲ ಅಂದ್ರೆ ಆ ಕೆಲಸ ಮಾಡೋದಿಲ್ಲ 3ನೇ ನೇತ್ರ ಅಂತ ಬಾಬಾ ಹೇಳ್ತಾರೆ. सब तो नहीं है ना, एक दो के नाम रूप में लटक पड़ते हैं. ಬಾಬಾ ಹೇಳ್ತಾರೆ ಕೆಲವರಂತೂ ಪರಸ್ಪರರಲ್ಲಿ ನಾಮ ರೂಪದಲ್ಲಿ ಸಿಕ್ಕಾಕೊಂಡಿರ್ತಾರೆ. ದೇಹದ ಸಂಬಂಧ, ದೇಹದ ಕಾರ್ಯ, ದೇಹದ ವ್ಯವಹಾರದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಬಾಪ್ ಕಾತೆ ಹೇ ಪ್ರೀತಿ ತೋ ಮೇರೆ ಸಾಥ್ ಲಗಾವೋನ. ಬಾಬಾ ಹೇಳ್ತಾರೆ ನಿಮ್ಮ ಪ್ರೀತಿಯನ್ನು ನನ್ನ ಜೊತೆಗೆ ಜೋಡಿಸಿ, ವಸ್ತುಗಳ ಜೊತೆಗೆ, ಕಾರ್ಯಗಳ ಜೊತೆಗೆ, ವ್ಯಕ್ತಿಗಳ ಜೊತೆಗೆ ಪ್ರೀತಿಯನ್ನ ಇಟ್ಕೊಳ್ಬೇಡಿ. ಮಾಯಾ ಐಸಿ ಹೇ ಜೋ ಪ್ರೀತಿ ರಖನೆ ಮೇ ಪ್ರೀತಿ ರಖ ನಹಿ ದೇತೆ ಹೇ. ಆದ್ರೆ ಮಾಯೆ ಈ ರೀತಿ ಇದೆ, ಪ್ರೀತಿ ಇಟ್ಕೊಳ್ಳಿಕ್ಕೆ ಬಿಡೋದಿಲ್ಲ, ವಿಘ್ನ ಹಾಕತ್ತೆ. ಬಾಬಾರ ಜೊತೆಗೆ ಪ್ರೀತಿ ಮಾಡಲಿಕ್ಕೆ ಮಾಯೆ ಬಿಡೋದಿಲ್ಲ. ಮಾಯಾ ಬಿ ದೇಖ್ತಿ ಹೇ ಹಮಾರಾ ಗ್ರಾಹಕ ಜಾತಾ ಹೇ ತೋ ಏಕದಮ್ ನಾಕ್ ಕಾನ್ ಸೆ ಪಕಡ್ ಲೇತಿ ಹೇ. ಅದು ತಾವೆಲ್ಲ ಮಾಯೆಯ ಹಳೆ ಗ್ರಾಹಕರು. ಮಾಯೆ ಮಗುವಾದರು ಏಕದಮ್ ಇವ್ರು ನನ್ನನ್ನ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಗೊತ್ತಾದ್ರೆ ಅದು ಕೂಡ ಮೂಗು ಕಿವಿ ಹಿಡ್ಕೊಂಡು ಎಳಿತಾ ಇರುತ್ತೆ. ನನ್ನ ಹತ್ರ ಬನ್ನಿ, ಯಾಕೆ ಶಿವಬಾಬಾರವ್ರನ್ನ ಪ್ರೀತಿ ಮಾಡ್ಲಿಕ್ಕೆ ಹೋಗ್ತೀರಿ ಅಂತ ಹೇಳಿ ಎಳಿತದೆ ಅಂತ ಬಾಬಾ ಹೇಳ್ತಿದ್ದಾರೆ. ಫಿರ್ ಜಬ್ ಧೋಖಾ ಖಾತೆ ಹೇ ತಬ್ ಸಮಜ್ತೆ ಹೇ ಮಾಯಾ ಐಸೆ ಧೋಖಾ ಖಾಯ. ಯಾವಾಗ ಪೆಟ್ಟು ತಿಂದು ಮೋಸಕ್ಕೊಳಗಾಗಿ ಬಹಳ ನಷ್ಟ ಆಗತ್ತೆ ಆವಾಗ ಎಚ್ಚರ ಆಗ್ತದೆ. ಓ ಮಾಯೆ ನನ್ಗೆ ಎಷ್ಟು ಮೋಸ ಮಾಡ್ಬಿಡ್ತು, ನಾನು ಮೊದಲೇ ಗುರ್ತಿಸ್ಲೇ ಇಲ್ಲ, ತಿಳ್ಕೊಳ್ಳೇ ಇಲ್ಲ ಅಂತ ಹೇಳಿ ಆಗ ಎಚ್ಚರ ಆಗ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ. ಮಾಯಾ ಜೀತ್ ಜಗತ್ ಜೀತ್ ಬಂದ್ ನೈ ಸಕೆಂಗೆ. ಹೀಗೆ ಅವರು ಮಾಯೆಗೆ ಸೋತೋದ್ರು, ಹಾಗಾಗಿ ಮಾಯಾ ಜೀತ್ ಆದವರು ಜೀತ್ ಆಗ್ಲೇ ಇಲ್ಲ, ಜಗತ್ ಜೀತ್ ಆಗ್ಲಿಕ್ಕೆ ಸಾಧ್ಯ ಕೂಡ ಆಗೋದಿಲ್ಲ. ಊಂಚ ಪದ ಪಾ ನಹಿ ಸಕೆಂಗೆ. ಹೀಗೆ ಮಾಯೆಗೆ ಸೋತೋಗ್ತೀರಂದ್ರೆ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳಿಕ್ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಸ್ಮೆ ಹಿ ಮೆಹನತ್ ಹೇ. ಹೀಗೆ ಮಾಯೆನ ಮೇಲೆ ಜಯ ಗಳಿಸೋದ್ರಲ್ಲಿನೇ ಪರಿಶ್ರಮ ಇರೋದು. ಬಾಬಾ ಹೇಳ್ತಿದ್ದಾರೆ. ಶ್ರೀಮತ್ गाते हैं माँ में कम याद करो तो तुम्हारी जो पतित बुद्धि है वह पावन बन जाएंगे. ಶ್ರೀಮತನೇ ಹೇಳ್ತಾ ಇದೆ, ಬಾಬಾ ತಿಳಿಸ್ತಿದ್ದಾರೆ. ನನ್ನೊಬ್ಬನನ್ನೇ ನೆನಪು ಮಾಡ್ತೀರಂದ್ರೆ ಪತಿತ ಬುದ್ಧಿ ಪಾವನ ಬುದ್ಧಿ ಆಗತ್ತೆ ಶ್ರೀಮತದಿಂದ ಅಂತ ಬಾಬಾ ಹೇಳ್ತಿದ್ದಾರೆ. ಪತಿತ ಬುದ್ಧಿ ಪಾವನ ಬುದ್ಧಿ ಆಗತ್ತೆ. ಪರಂತು ಕೈಯೋ ಕೋ ಬಡ
ಮುಷ್ಕಿಲ್ ಲಗ್ತಾ ಹೈ. ಆದ್ರೆ ಕೆಲವರಿಗೆ ಇದು ಬಹಳ ಕಷ್ಟ ಅನ್ಸತ್ತೆ. ಪತೀತ ಬುದ್ಧಿ ಇದ್ದವರು ಪಾವನ ಬುದ್ಧಿ ಆಗೋದ್ರಲ್ಲಿ, ಬಾಬಾ ನೆನಪು ಮಾಡೋದ್ರಲ್ಲಿ, ಮಾಯಾಜೀತ್ ಆಗೋದ್ರಲ್ಲಿ ಬಹಳ ಪರಿಶ್ರಮ ಪಡ್ತಾರೆ. इसमें ही ಸಬ್ಜೆಕ್ಟ್ ಏಕ್ ಹಿ ಅಲ್ಫ್ ಅವ್ರ ಪೇ. ಬಾಬಾ ಹೇಳ್ತಾರೆ ಎಷ್ಟು ಸಹಜ ಇದೆ ಅಂದ್ರೆ ಇಲ್ಲಿ ಸಬ್ಜೆಕ್ಟ್ ಕೇವಲ ಒಂದೇ ಇದೆ, ಅಲ್ಫ್ ಮತ್ತು ಬೇ, ತಂದೆ ಮತ್ತು ಆಸ್ತಿ. ಇಷ್ಟನ್ನ ನೆನಪು ಮಾಡಿದ್ರೆ ಸಾಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಹಳ ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಬಸ್ ದೋ ಅಕ್ಷರ್ ಬಿ ಯಾದ್ ನಹಿ ಕರ್ ಸಕ್ತೆ. ಆದ್ರೆ ಮಾಯೆ ಹಿಂಗೆ ಅವರ ಮೂಗು ಕಿವಿ ಹಿಡ್ಕೊಂಡಿದೆ, ಕೇವಲ ಈ 2 ಅಕ್ಷರವನ್ನು ಕೂಡ ನೆನಪು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ತಂದೆಯನ್ನು ನೆನಪು ಮಾಡ್ತಾ ಇಲ್ಲ, ಆಸ್ತಿಯನ್ನು ಕೂಡ ನೆನಪು ಮಾಡ್ತಾ ಇಲ್ಲ. ಬಾಬಾ ಕಹೆ अल्फ को याद करो, फिर अपनी देह को दूसरे की देह को याद करते रहते हैं. ಬಾಬಾ ಹೇಳ್ತಾರೆ ನನ್ನನ್ನ ನೆನಪು ಮಾಡಿ ಅಂತೇಳಿ. ಆದ್ರೆ ಕೆಲವು ಆತ್ಮಗಳು ಹೀಗಿದ್ದಾರೆ, ಅವರು ತಮ್ಮ ದೇಹ ಮತ್ತು ಅನ್ಯರ ದೇಹವನ್ನ ನೆನಪು ಮಾಡ್ತಾ ಇರ್ತಾರೆ. ಹೀಗೆ ದೇಹದ ಅಭಿಮಾನದಲ್ಲಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬಾ कहते हैं देह को देखते हुए तुम मुझे याद करो. ಹೀಗೆ ಬಾಬಾ ಹೇಳ್ತಾರೆ ದೇಹವನ್ನ ನೋಡ್ತಾ ಇದ್ರು ಆ ದೇಹದಲ್ಲಿರುವ ಆತ್ಮನನ್ನ ನೋಡ್ತಾ ನನ್ನನ್ನೇ ನೆನಪು ಮಾಡಿ ಅಂತ ಬಾಬಾ ಹೇಳ್ತಾರೆ. ಇಷ್ಟು ದೇಹದ ಅಭಿಮಾನದಲ್ಲಿ ಎಲ್ಲಾ ಆತ್ಮಗಳು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ದೇಹವನ್ನ ನೋಡ್ತಾ ತಮ್ಮದು ದೇಹದಂದೇ ನೋಡ್ತಾ ಇದ್ದಾರೆ. ಆದ್ರೂ ಬಾಬಾ ಹೇಳ್ತಾರೆ ದೇಹವನ್ನ ನೋಡಿದ್ರು ಪರವಾಗಿಲ್ಲ, ಆದ್ರೂ ನನ್ನನ್ನಾದ್ರೂ ನೆನಪು ಮಾಡಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಆತ್ಮಕ್ಕೂ ಅಬ್ तीसरा नेत्र मिला है मुझे देखने समझने का, इसलिए इससे काम लो. ಬಾಬಾ ಹೇಳ್ತಿದ್ದಾರೆ ನಾನ್ ನಿಮ್ಗೆ 3ನೇ ನೇತ್ರ ಕೊಟ್ಟಿರೋದೇ ಈಗ ತಮ್ಮನ್ನ ಆತ್ಮ ಅಂತ ಹೇಳಿ ತಿಳ್ಕೊಂಡು ನನ್ನನ್ನ ನೆನಪು ಮಾಡೋದು. ಗೊತ್ತಿರ್ಲಿಲ್ಲ, ಅದಕ್ಕಾಗಿ ಬಾಬಾ 3ನೇ ನೇತ್ರ ಕೊಟ್ಟಿದ್ದಾರೆ. ಹಾಗಾಗಿ ಈಗ ನೀವು ಆ ಕಾರ್ಯದಲ್ಲಿ ತೊಡಗ್ರಿ ಅಂತ ಬಾಬಾ ಹೇಳ್ತಿದ್ದಾರೆ. ತುಮ್ ಬಚ್ಚೆ ಅಭಿ ತ್ರಿನೇತ್ರಿ ತ್ರಿಕಾಲದರ್ಶಿ ಬಂತೆ ಹೋ. ಹೀಗೆ 3ನೇ ನೇತ್ರದಿಂದ ತಾವು ತ್ರಿನೇತ್ರಿಗಳು, ತ್ರಿಕಾಲದರ್ಶಿಗಳು ಆಗ್ತಾ ಇದ್ರಿ. ಎಷ್ಟು ಶ್ರೇಷ್ಠ ಜ್ಞಾನ ಬಾಬಾ ತಾವು ಆತ್ಮಗಳಿಗಾಗಿ ಕೊಟ್ಟಿದ್ದಾರೆ. ಪರಂತು ತ್ರಿಕಾಲದರ್ಶಿ ಬಿ ನಂಬರ್ ವಾರ್ ಹೇ. ಹೀಗೆ ತ್ರಿಕಾಲದರ್ಶಿ ವರದಾನ ಏನೋ ಪಡ್ಕೊಂಡಿದ್ರಿ, ಆ ವರದಾನದಲ್ಲಿ ಸ್ಥಿತ ಆಗಿರುವಂತವ್ರು ನಂಬರ್ ವಾರ್ ಇದ್ದೀರಿ. ಕೆಲವರು ತ್ರಿಕಾಲದರ್ಶಿ ಬಹಳ ಚೆನ್ನಾಗಿದ್ರಿ, ಕೆಲವರು ಕಡಿಮೆ ಇದ್ರಿ, ಕೆಲವರು ಇನ್ನೂ ಕಡಿಮೆ ಇದ್ದಾರೆ, ನಂಬರ್ ವಾರ್ ಇದ್ದಾರೆ ಅಂತ ಬಾಬಾ ಹೇಳ್ತಾರೆ. ನಾಲೆಜ್ ಧಾರಣ ಕರ್ನ ಕೊಯಿ ಮುಷ್ಕಿಲ್ ನಹಿ ಹೇ. ಜ್ಞಾನ ಧಾರಣೆ ಮಾಡ್ಕೊಳ್ಳೋದೇನು ಕಷ್ಟ ಇಲ್ಲ ಅಂತ ಬಾಬಾ ಹೇಳ್ತಾರೆ, ಬಹಳ ಸಹಜ ಇದೆ. ಬಹುತ್ ಹಿ ಅಚ್ಚಿ ಸಮಜ್ತೆ ಹೇ ಪರಂತು ಯೋಗ ಬಲ್ ಕಮ್ ಹೇ. ಜ್ಞಾನ ಅಂತೂ ಬಹಳ ಚೆನ್ನಾಗಿ ತಿಳ್ಕೊಳ್ತಾರೆ, ಬಹಳ ಚೆನ್ನಾಗಿ ಪಾಯಿಂಟ್ಸ್ ಹೇಳ್ತಿರ್ತಾರೆ, ಪಾಯಿಂಟ್ಸ್ ನ ನೆನಪಿಟ್ಕೊಂಡಿರ್ತಾರೆ. ಆದ್ರೆ ಕೆಲವು ಸಾರಿ ಯೋಗ ಬಲ ಕಡಿಮೆ ಇದೆ ಅಂತ ಬಾಬಾ ಹೇಳ್ತಾರೆ. ದೇಹಿ ಅಭಿಮಾನಿಪನ್ ಬಹುತ್ ಕಮ್ ಹೇ. ದೇಹಿ ಅಭಿಮಾನಿ ಆಗುವ ಅಥವಾ ಆತ್ಮಾಭಿಮಾನಿ ಆಗುವಂತ ಸ್ಥಿತಿ ಬಹಳ ಕಡಿಮೆ ಇದೆ. ಭಲೆ ಜ್ಞಾನ ಚೆನ್ನಾಗಿದೆ, ಚೆನ್ನಾಗಿ ಹೇಳ್ತಿದ್ದೀರಿ, ಬಹಳ ವರ್ಣನೆ ಮಾಡ್ತಿದ್ರಿ, ಬಹಳ ಚೆನ್ನಾಗಿ ಜ್ಞಾನದ ಎಕ್ಸ್ಪ್ಲೇನ್ ಮಾಡ್ತಿದ್ರಿ, ಆದ್ರೆ ಯೋಗ ಬಲ ಕಡಿಮೆ ಇದೆ. ಥೋಡಿ ಬಾತ್ ಮೇ ಕ್ರೋಧ ಗುಸ್ಸ ಆ ಜಾತಾ ಹೇ. ಸಣ್ಣ ಮಾತಿನಲ್ಲಿನೇ ಬೇಗ ಕ್ರೋಧ ಬರುತ್ತೆ, ಸಿಟ್ಟು ಬರುತ್ತೆ, ಬೇಗ ಮುನಿಸ್ಕೊಳ್ತೀರಿ. ಯಾಕೆ ಅಂದ್ರೆ ಯೋಗ ಬಲ ಕಡಿಮೆ ಇದೆ. ಯಾರು ಏನಂದ್ರು, ಬೈದ್ರು, ಅಪಮಾನ ಮಾಡಿದ್ರು ಅದೇ ಸ್ಥಿತಿಯಲ್ಲಿ ಇರ್ತೀರಂದ್ರೆ ಯೋಗ ಬಲ ಗಟ್ಟಿ ಆಗಿದೆ, ಯೋಗ ಬಲ ಶಕ್ತಿಶಾಲಿ ಆಗಿದೆ. ಸಣ್ಣ ಸಣ್ಣ ಮಾತುಗಳಲ್ಲಿ ಬೇಗ ಕ್ರೋಧ ಮಾಡ್ಕೊಳ್ತೀರಿ, ಬೇಸರ ಮಾಡ್ಕೊಳ್ತೀರಿ, ಮುನ್ಸ್ಕೊಳ್ತೀರಿ ಅಂದ್ರೆ ಬಾಬಾ ಹೇಳ್ತಾರೆ ಯೋಗ ಬಲ ಅಷ್ಟು ಗಟ್ಟಿ ಆಗಿಲ್ಲ, ಶಕ್ತಿಶಾಲಿ ಆಗಿಲ್ಲ. ಗಿರ್ದೇ ರಹತೆ ಹೇ. ಹೀಗೆ ಸ್ಥಿತಿಯಿಂದ ಬೇಗ ಬೇಗ ಬೀಳ್ತಾನೆ ಇರ್ತಾರೆ ಯೋಗ ಬಲದ ಕೊರತೆ ಕಾರಣ. ಉಡ್ತೆ ಹಿ ಗಿರ್ತೆ ಹಿ ಹೇ. ಹೀಗೆ ಕೆಲವು ಸಮಯ ಹಾರ್ತಾ ಇರ್ತಾರೆ, ಬೇಗ ಮೇಲೆ ಶ್ರೇಷ್ಠ ಸ್ಥಿತಿಯಲ್ಲಿ ಇರ್ತಾರೆ, ಮತ್ತೆ ಯಾರಾದ್ರೂ ಏನಾದ್ರು ಅಂತಾರಂದ್ರೆ ಸ್ಥಿತಿ ಕೆಳಗೆ ಬಂದ್ಬಿಡುತ್ತೆ. ಹೀಗೆ ಆರುವುದು ಇಳಿಯೋದು, ಏರುವ ಕಲೆ ಇಳಿಯುವ ಕಲೆ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ ಸ್ಥಿತಿ ಅಂತ ಬಾಬಾ ಹೇಳ್ತಾರೆ. जब उठकर फिर गिर पड़ते हैं, देहाभिमान मुख्य है फिर और विकार
ಲೋಭ ಮೋಹ ಆದಿ ಸೆ ಫಸೆ ಪಡ್ತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ಕೆಲವು ಸಾರಿ ಏರುವುದು, ಕೆಲವು ಸಾರಿ ಇಳುವುದು, ಇದು ದೇಹಾಭಿಮಾನದ ಮುಖ್ಯ ಕಾರಣ ಅಂತ ಹೇಳಿ ಬಾಬಾ ಹೇಳ್ತಾರೆ. ದೇಹಾಭಿಮಾನದ ಕಾರಣ ಸ್ಥಿತಿ ಮೇಲೆ ಕೆಳಗೆ ಆಗ್ತಾ ಇದೆ. ಹೀಗೆ ಕೆಲವರು ದೇಹಾಭಿಮಾನದ ಕಾರಣ, ಕೆಲವರು ಲೋಭದಲ್ಲಿ, ಕೆಲವರು ಮೋಹದಲ್ಲಿ ಅತಿಯಾಗಿ ಸಿಕ್ಕಾಕೊಳ್ತಾ ಹೋಗ್ತಾರೆ. ದೇಹ ಮೇ ಬಿ ಮೋಹ ರಹತಾ ಹೇ ನಾ, ದೇಹದಲ್ಲಿನೇ ಮೋಹ ಇರುತ್ತಲ್ವಾ ಅಂತ ಬಾಬಾ ಹೇಳ್ತಿದ್ದಾರೆ. ಮಕ್ಕಳು ಮರಿ ತಮ್ಮದೇ ದೇಹ, ಆ ದೇಹಕ್ಕಾಗಿನೇ ಎಷ್ಟು ಒತ್ತು ಕೊಡ್ತಾ ಇರ್ತಾರೆ. ಹೀಗೆ ಬಹಳ ಮೋಹ ಇರುತ್ತೆ ದೇಹಕ್ಕಾಗಿ. ಆತ್ಮ आत्माओं में मोह जास्ती होती है, सॉरी माताओं में मोह जास्ती होता है. अब बाप उससे ಚುಡಾತೆ ಹೇ. ಹೀಗೆ ಬಾಬಾರವರು ಮಾತೆಯಲ್ಲಿರುವಂತ ಮೋಹವನ್ನ ತೆಗೆದು ಹಾಕ್ತಾ ಇದ್ದಾರೆ. ಮಕ್ಕಳ ಮೇಲೆ, ಬಂಧುಗಳ ಮೇಲೆ, ತಂದೆ ತಾಯಿಗಳ ಮೇಲೆ ಬಹಳ ಮೋಹ ಇರುತ್ತೆ ಮಾತೆಯರಿಗೆ ಅಂತ ಬಾಬಾ ಹೇಳ್ತಿದ್ದಾರೆ. ತುಮಕು ಬೇಹದ್ ಕಾ ಬಾಪ್ ಮಿಲಾ ಹೇ, ಫಿರ್ ಮೋಹ ಕ್ಯೂ ರಖತೆ ಹೋ. ತಮ್ಗಂತೂ ಬೇಹದ್ದಿನ ತಂದೆ ಸಿಕ್ಬಿಟ್ಟಿದ್ದಾರೆ, ಹಾಗಾದ್ರೆ ನೀವು ಯಾಕೆ ಇಷ್ಟು ಮೋಹ ಇಟ್ಕೊಳ್ತೀರಿ? ನಿಮ್ಮ ಮಕ್ಕಳ ಜವಾಬ್ದಾರಿಯನ್ನ ಬಾಬಾರವ್ರಿಗೆ ಒಪ್ಸಿ ಹಗೂರರಾಗ್ರಿ, ಬಾಬಾ ಇವರೆಲ್ಲ ನಿಮ್ಮ ಮಕ್ಕಳು ಅಂತ ಹೇಳಿ ಅರ್ಪಿಸಿ ಅವ್ರ ಮೇಲಿಂದ ಮೋಹವನ್ನ ತೆಗಿರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಉಸ್ ಸಮಯ ಶಕಲ್ ಬಾತಚಿತ್ ಹಿ ಬಂದರ್ ಮೀಸಲ್ ಹೋ ಜಾತೆ ಹೇ. ಬಾಬಾ ಹೇಳ್ತಾರೆ, ಬಹಳ ಮೋಹ ಇದ್ರೆ ಅದು ಮಂಗನ ಲಕ್ಷಣ ಅಂತ ಹೇಳಿ ಬಾಬಾ ಹೇಳ್ತಾರೆ. ಮಂಗನಲ್ಲಿ ಬಾಬಾ ಹೇಳ್ತಾರಲ್ಲಿ ಎಲ್ಲ ವಿಕಾರಗಳು ಅತಿಯಾಗಿರ್ತದೆ. ಲೋಭದ್ದು ಅತಿಯಾದ ಲೋಭ, ಅತಿಯಾದ ಮೋಹ ಮಂಗಗಳಲ್ಲಿ ಇರುತ್ತೆ. ಅತಿಯಾದ ಆಸೆ, ಇಚ್ಛೆಗಳು ಮೋಹನ ಮಂಗನಲ್ಲಿ ಇರುತ್ತೆ. ಹಾಗೆ ಬಾಬಾ ಹೇಳ್ತಿದ್ದಾರೆ, ಬಾಪ್ ಕಹತೆ ಹೇ ನಷ್ಟ ಮೋಹ ಬನ್ ಜಾओ, ನಿರಂತರ ಮುಜೆ ಯಾದ್ ಕರೋ. ಬಾಬಾ ಹೇಳ್ತಾರೆ, ನಷ್ಟ ಮೋಹ ಆಗ್ಬೇಕಾಗಿದೆ. ನಷ್ಟ ಮೋಹ ಆಗೋದಕ್ಕಾಗಿ ನಿರಂತರವಾಗಿ ನನ್ನನ್ನೇ ನೆನಪು ಮಾಡ್ತಾ ಇರಿ, ನನ್ನ ಮೇಲೇನೆ ಪ್ರೀತಿ ಇಟ್ಕೊಳ್ಳಿ, ನನ್ನ ಮೇಲೇನೆ ಮೋಹ ಇಟ್ಕೊಳ್ಳಿ ಅಂತೇಳಿ ಬಾಬಾ ನಷ್ಟ ಮೋಹ ಆಗೋದಕ್ಕಾಗಿ ಸಲಹೆಯನ್ನ ಹೇಳ್ತಾ ಇದ್ದಾರೆ. ಪಾಪಂಕೋ ಭೋಜ್ ಸಿರ್ ಪರ್ ಬಹುತ್ ಹೇ. ಪಾಪಗಳ ಹೊರೆ ನೋಡಿದ್ರೆ ತಲೆ ಮೇಲೆ ಎಷ್ಟೊಂದು ಇದೆ. ವಹ ಕೈಸೆ ಉತ್ತರೆ, ಅದನ್ನ ಹೇಗೆ ಇಳಿಸ್ಕೊಳ್ತೀರಿ? ಅದಕ್ಕಾಗಿ ಬಾಬಾ ನಿರಂತರ ನನ್ನ ನೆನಪು ಮಾಡ್ತಾ ಇರಿ. ಪರಂತು ಮಾಯಾ ಐಸೆ ಹೇ ಯಾದ್ ಕರ್ನೆ ನಹಿ ದೇಂಗಿ. ಆದ್ರೆ ಮಾಯೆ ಈ ರೀತಿ ಇದೆ, ನಿರಂತರ ನೆನಪು ಮಾಡ್ಲಿಕ್ಕೆ ಬಿಡೋದೇ ಇಲ್ಲ. ವಿಘ್ನ ಆಗ್ತಾ ಇರತ್ತೆ, ಹೇಳ್ಕೊಳ್ತಾ ಇರತ್ತೆ, ಹೀಗೇನೆಲ್ಲ ಪ್ರಯತ್ನ ಮಾಯ ಮಾಡ್ತಾನೆ ಇರುತ್ತೆ. ಬಲ್ ಕಿತ್ನಾ ಬಿ ಮಾತಾ ಮಾರೆ ಘಡಿ ಘಡಿ ಬುದ್ಧಿ ಕೋ ಉಡಾ ದೇತೆ ಹೇ. ಹೀಗೆ ಬಾಬಾ ಹೇಳ್ತೀನಿ, ನೀವು ಎಷ್ಟು ತಲೆ ಕೆಡ್ಸ್ಕೊಳ್ತೀರಿ, ನಾವು ಬಾಬಾನ ಎಷ್ಟು ನೆನಪು ಮಾಡ್ಬೇಕಂತ ಹೇಳಿ, ಆದ್ರೂ ಮಾಯೆ ಬಿಡೋದಿಲ್ಲ. ಬುದ್ಧಿಯನ್ನ ತನ್ನ ಕಡೆಗೆ ಎಳಿತಾನೆ ಇರತ್ತೆ, ನೆನಪು ಮಾಡ್ಲಿಕ್ಕೆ ಬಿಡೋದಿಲ್ಲ. ಇವತ್ತಿಷ್ಟು ಚೆನ್ನಾಗಿ ನೆನಪು ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಳ್ತೀರಿ, ಮಾಯೆ ಇನ್ನು ಎಲ್ಲಿಂದೋ ಇನ್ನೊಂದೇನೋ ಕೆಲ್ಸ ತರತ್ತೆ, ಸಮಯನೇ ಕೊಡೋದಿಲ್ಲ ನೆನಪು ಮಾಡ್ಲಿಕ್ಕೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಕಿತ್ನಿ ಕೋಶಿಶ್ ಕರ್ತೆ ಹೇ ಹಮ್ ಮೋಸ್ಟ್ ಬಿಲೆವೆಂಟ್ ಬಾಬಾ ಕಿ ಹಿ ಮಹಿಮಾ ಕರ್ತೆ ರಹೆ. ಎಷ್ಟು ಪ್ರಯತ್ನ ಮಾಡ್ತೇವೆ ನಾವು, ಒಬ್ಬ ತಂದೆಯನ್ನೇ, ಅತೀ ಪ್ರಿಯ ತಂದೆಯನ್ನೇ ನೆನಪು ಮಾಡ್ಬೇಕು, ಅವರದ್ದೇ ಮಹಿಮೆ ಮಾಡ್ಬೇಕು, ಅವರದ್ದು ಸುಮಾನದಲ್ಲೇ ಇರ್ಬೇಕು, ಏನೆಲ್ಲ ಯುಕ್ತಿಗಳನ್ನ ಮಾಡ್ಕೊಂಡಿರ್ತೀವಿ. ಆದ್ರೂ ಮಾಯೆ ಆಕರ್ಷಣೆ ಮಾಡ್ಕೊಳ್ತಾ ಇರುತ್ತೆ. ಬಾಬಾ ಬಸ್ ಆಪ್ಗೆ ಬಸ್ ಆಯೆ ಆಪ್ಗೆ ಪಾಸ್ ಆಯೆ ಕಿ ಆಯೆ ಪರಂತು ಫಿರ್ ಭೂಲ್ ಜಾತೆ ಹೇ. ಬಾಬಾರವ್ರಿಗೆ ಹೇಳ್ತಿರಂತೆ, ಬಾಬಾ ನಾವಂತೂ ತಮ್ಮ ಹತ್ರ ಬಂದ್ಬಿಟ್ಟಿದ್ದೇವೆ, ತಮ್ಮ ಹತ್ರನೇ ಇರ್ತೇವೆ, ಆದ್ರೂ ಮತ್ತೆ ಮರ್ತೋಗ್ತಾ ಇರ್ತೀವಿ. ಬುದ್ಧಿ ಅವ್ರ ತರ ಚಲಿ ಜಾತೆ ಹೇ. ಹೇಳ್ತೀರಿ, ನಾನು ಇವತ್ತು ಇಡೀ ದಿನ ಬಾಬಾರವ್ರ ಹತ್ರನೇ ಇರ್ಬೇಕು, ಬುದ್ಧಿಯಲ್ಲೇ ಬಾಬಾ ನೆನಪು ಬಿಟ್ರೆ ಮತ್ತೆ ಯಾರ್ದು ಬಾಬಾ ನೆನಪು ಬರಬಾರ್ದು, ಆದ್ರೂ ಮತ್ತೆ ಮರ್ತೋಗ್ತೇವೆ. ಮತ್ತೆ ಇನ್ಯಾರ್ದೋ ಬುದ್ಧಿ, ಇನ್ಯಾವ್ದೋ ಕೆಲ್ಸ ಬುದ್ಧಿಯಲ್ಲಿ ನೆನಪು ಆಗ್ತಾನೆ ಇರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಈ ನಂಬರ್ 1 ಮೇ ಜಾನೆ ವಾಲೆ ಬಿ ಪುರುಷಾರ್ಥಿ ಹೇನಾ. ಹೀಗೆ ಬಾಬಾ ಹೇಳ್ತಾರೆ, ಇನ್ನೂ ಆ ಸ್ಥಿತಿ ಬಂದಿಲ್ಲ, ಆದ್ರೆ ಆ ಸ್ಥಿತಿ ಬರ್ತದೆ ಅಂದ್ರೆ ನೀವು ನಂಬರ್ 1 ಅಲ್ಲಿ ಹೋಗುವಂತ ಪುರುಷಾರ್ಥಿ ಆಗ್ತೀರಿ. ಹೀಗಾಗಿ ಒಬ್ಬ ತಂದೆಯಲ್ಲೇ ಹೆಚ್ಚು ನಿರಂತರ ನೆನಪಲ್ಲಿರ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಬಚ್ಚೋ ಕಿ ಬುದ್ಧಿ ಮೇ ಯಹ್ ಯಾದ್ ರಹನಾ ಚಾಹಿಯೆ ಕಿ ಹಮ್ ಗಾಡ್ ಫಾದರ್ಲಿ ಸ್ಟೂಡೆಂಟ್ ಹೇ. ತಾವ್ ಮಕ್ಕಳ ಬುದ್ಧಿಯಲ್ಲಿ
ಈ ನೆನಪಿರ್ಬೇಕಾಗಿದೆ, ನಾವು ಭಗವಂತನ ವಿದ್ಯಾರ್ಥಿಗಳು. ಭಗವಂತನೇ ನಮ್ಗೆ ಶಿಕ್ಷಕ ಆಗಿ ಓದಿಸ್ತಾ ಇದ್ದಾರೆ, ನಾವು ಅವರ ವಿದ್ಯಾರ್ಥಿ. ಗೀತಾ ಮೇ भी है ಭಗವಾನ್ ವಾಚ್, मैं तुमको ರಾಜೋ ಕಾ ರಾಜ ಬನಾತಾ ಹೂಂ. ಗೀತೆಯಲ್ಲಿ ಕೂಡ ಇದೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಭಗವಾನ್ ವಾಚ ಇದೆ, ನಾನು ರಾಜರುಗಳಿಗೆ ರಾಜರನ್ನಾಗಿ ಮಾಡುವ ವಿದ್ಯೆಯನ್ನ ಓದಿಸ್ತಾ ಇದ್ದೇನೆ. ಸಿರ್ಫ್ ಶಿವ್ ಕೆ ಬದಲೆ ಶ್ರೀ ಕೃಷ್ಣ ಕಾ ನಾಮ್ ಡಾಲ್ ದಿಯಾ ಹೈ. ಅಲ್ಲಿ ಕೇವಲ ಶಿವನ ಹೆಸರಿಗೆ ಬದಲಾಗಿ ಕೃಷ್ಣನ ಹೆಸರನ್ನ ಹಾಕ್ಬಿಟ್ಟಿದ್ದಾರೆ. ಎಲ್ಲಾ ಮಹಾವಾಕ್ಯಗಳು ಭಗವಂತನದ್ದೇ, ಆದ್ರೆ ಹೆಸರು ಮಾತ್ರ ಬದಲಾಯಿಸ್ಬಿಟ್ಟಿದ್ದಾರೆ. ಬಾಬಾ ಹೇಳಿದ್ದನ್ನೇ ಅಲ್ಲಿ ರಿಪೀಟ್ ಆಗಿದೆ, ಆದ್ರೆ ಹೆಸರು ಮಾತ್ರ ಕೃಷ್ಣನದ್ದು ಹಾಕಿದ್ದಾರೆ. ವಾಸ್ತವ ಮೇ ಶಿವ ಬಾಬಾ ಕಿ ಜಯಂತಿ ಸಾರಿ ದುನಿಯಾ ಮೇ ಮನಾನಿ ಚಾಹಿಯೆ. ಆದ್ರೆ ವಾಸ್ತವದಲ್ಲಿ ಶಿವ ಜಯಂತಿಯನ್ನ ಇಡೀ ಜಗತ್ತೇ ಆಚರಣೆ ಮಾಡ್ಬೇಕು. ಇಡೀ ಜಗತ್ತನ್ನೇ ಬಾಬಾ ಪಾವನ ಮಾಡ್ತಾರೆ. ಇಡೀ ಜಗತ್ತನ್ನೇ ಬಾಬಾ ಸ್ವರ್ಗ ಮಾಡ್ತಿದ್ದಾರೆ. ಹಾಗಾಗಿ ಇಡೀ ಜಗತ್ತಿನಲ್ಲಿರೋರೆಲ್ಲ ಶಿವ ಜಯಂತಿಯನ್ನ ಆಚರಣೆ ಮಾಡ್ಬೇಕು. ಆದ್ರೆ ಭಾರತವಾಸಿಗಳು ಮಾತ್ರ ಮಾಡ್ತಾ ಇದ್ರಿ. ಶಿವಬಾಬಾ ಹಮ್ಕೋ ದುಃಖ ಸೆ ಲಿಬರೇಟರ್ ಗೈಡ್ ಲೇ ಜಾತೆ ಹೇ. ಹೀಗೆ ಬಾಬಾರವರು ನಮ್ಗೆ ದುಃಖದಿಂದ ಬಿಡಿಸಿ ಮುಕ್ತಿಧಾಮಕ್ಕೆ ಹೋಗುವಂತ ಮಾರ್ಗವನ್ನ ತೋರಿಸಿದವರು. ಯಹ ತೋ ಸಬ್ ಮಾನ್ತೆ ಹಿ ಹೇ ಕಿ ವಹಾ ಲಿಬರೇಟ್ ಗೈಡ್ ಹೇ. ಹೀಗೆ ಎಲ್ಲರೂ ಒಪ್ಕೊಳ್ತಿರಲ್ವಾ, ಶಿವಬಾಬಾ ಮುಕ್ತಿದಾತ ಆಗಿದ್ದಾರೆ, ಗೈಡ್ ಆಗಿದ್ದಾರೆ, ನಮ್ಮನ್ನ ದುಃಖದಿಂದ ಬಿಡಿಸೋರಾಗಿದ್ದಾರೆ, ಮನೆ ಕರ್ಕೊಂಡು ಹೋಗೋರಾಗಿದ್ದಾರೆ ಅನ್ನೋದು ಎಲ್ಲರೂ ಒಪ್ಕೊಳ್ತೀರಿ. ಸಬ್ಕಾ ಪತಿತ ಪಾವನ್ ಬಾಪ್ ಹೇ, ಸಬ್ಕೋ ಶಾಂತಿಧಾಮ್ ಸುಖಧಾಮ್ ಮೇ ಲೇ ಜಾನೆ ವಾಲಾ ಹೇ. ಶಿವಬಾಬಾರವರು ಎಲ್ಲರ ಪತಿತ ಪಾವನ ಆಗಿದ್ದಾರೆ, ಎಲ್ಲಾ ಆತ್ಮಗಳನ್ನ ಪಾವನ ಮಾಡುವವರು, ಎಲ್ಲಾ ಆತ್ಮಗಳನ್ನ ಮುಕ್ತಿ ಜೀವನ್ ಮುಕ್ತಿಗೆ ಕರ್ಕೊಂಡು ಹೋಗೋರು. ಹಾಗಾದ್ರೆ ಅವರ ಜಯಂತಿಯನ್ನ ಎಲ್ಲರೂ ಆಚರಣೆ ಮಾಡ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಒಂದು ದೇಶದವರು, ಒಂದು ವರ್ಗದವರಲ್ಲ, ಇಡೀ ಜಗತ್ತಿನವರೇ ಬಾಬಾರವರ ಶಿವ ಜಯಂತಿಯನ್ನ ಆಚರಣೆ ಮಾಡ್ಬೇಕಾಗಿದೆ. ತೋ ಉನ್ಕಿ ಜಯಂತಿ ಕ್ಯೂ ನಹಿ ಮನಾತೆ ಹೇ. ಹಾಗಾದ್ರೆ ಅವರ ಜಯಂತಿಯನ್ನ ಯಾಕೆ ಎಲ್ಲರೂ ಆಚರಣೆ ಮಾಡ್ತಿಲ್ಲ, ಯಾಕೆ ಇಡೀ ಜಗತ್ತಿನಲ್ಲಿ ಅವರ ಜಯಂತಿ ಆಚರಣೆ ಮಾಡ್ತಾ ಇಲ್ಲ ಅಂತ ಬಾಬಾ ಕೇಳ್ತಾರೆ. ಭಾರತವಾಸಿ ನಹಿ ಮನಾತೆ ಹೇ ಇಸ್ಲಿಯೇ ಹಿ ಭಾರತ್ ಹಿ ಬೂರಿ ಗತಿ ಹೋ ಗಯಿ ಹೇ. ಭಾರತವಾಸಿಗಳೇ ಸರಿಯಾಗಿ ಶಿವ ಜಯಂತಿಯನ್ನ ಆಚರಣೆ ಮಾಡ್ತಾ ಇಲ್ಲ. ಯಾರು ಶಿವ ಯಾಕೆ ಬಂದಿದ್ರು, ಯಾಕೆ ನಾವು ಅವ್ರನ್ನ ಈ ಜಯಂತಿಯನ್ನ ಆಚರಣೆ ಮಾಡ್ತೀವಿ? ಕೇವಲ ಆಚರಣೆ ಮಾಡ್ಬೇಕು ಅಂತ ಹೇಳಿ ಕಾಟಾಚಾರಕ್ಕೆ ಆಚರಣೆ ಮಾಡೋರು ಇದ್ದಾರೆ. ಹಾಗಾಗಿ ಅದಕ್ಕಾಗಿನೇ ಈ ಭಾರತದ ಸ್ಥಿತಿ ಹೀಗಾಗ್ಬಿಟ್ಟಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಎಷ್ಟೊಂದು ಕನಿಷ್ಠ ಸ್ಥಿತಿ ಆಗಿದೆ. ಮೌತ್ ಬಿ ಬೂರಿ ಗತಿ ಸಿಹಿ ಹೋತಾ ಹೇ. ಸಾವು ಕೂಡ ಒಳ್ಳೆ ರೀತಿಯ ಸಾವು ಆಗ್ತಾ ಇಲ್ಲ, ಬಹಳ ಕೆಟ್ಟ ಸಾವು. ನೋಡ್ತೀರಿ ಕೆಲವು ಸಾರಿ ಆಕ್ಸಿಡೆಂಟ್ ಅಲ್ಲಿ ಹೆಂಗ್ ಸಾಯ್ತಿರ್ತಾರೆ, ಇಷ್ಟೆಲ್ಲ ಅವಘಡ ಸಂಭವಿಸ್ತಾ ಇರ್ತದೆ. ಸಾವು ಕೂಡ ಎಷ್ಟು ವಿಧಿಪೂರ್ವಕವಾಗಿ ಶರೀರ ಬಿಡ್ಬೇಕು, ಇಚ್ಛಾಪೂರ್ವಕವಾಗಿ ನಾವು ಈ ಸಮಯದಲ್ಲಿ ಈ ಸ್ಥಿತಿಯಲ್ಲಿ ಇದ್ಕೊಂಡು ಶರೀರ ಬಿಡ್ಬೇಕು ಅನ್ಕೊಂಡು ಶರೀರ ಬಿಡ್ಬೇಕು, ಅದು ಒಳ್ಳೆ ಸಾವಾಗತ್ತೆ. ಆದ್ರೆ ಶರೀರ ಬಿಡೋದು ಕೂಡ ಎಷ್ಟು ಕೆಟ್ಟ ಸ್ಥಿತಿ ಇರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ವಹ ತೋ ಬಾಂಬ್ ಸೆ ಐಸೆ ಹಿ ಬನಾತೆ ಹೇ ಗ್ಯಾಸ್ निकल और खलास जैसा क्लोरोफार्म लग जाता है. ಹೀಗೆ ಬಾಬಾ ಹೇಳ್ತಿದ್ದಾರೆ. ಸಾವು ಕೂಡ ಹೇಗಾಗುತ್ತೆ ಅಂದ್ರೆ ಬಾಂಬ್ಸ್ ಮೂಲಕ ಗ್ಯಾಸ್ ಗಳನ್ನ ಓಪನ್ ಮಾಡ್ತಾರೆ, ಗಾಳಿಯಲ್ಲಿ ಕೆಟ್ಟ ಅನಿಲವನ್ನು ಕೂಡ ಬಿಡ್ತಾರೆ. ಅನಿಲ ಬಿಡ್ತಿದ್ದಂಗೆ ಅದರ ಶ್ವಾಸ ತೆಗೆದುಕೊಳ್ತಿದ್ದಂಗೆ ಏಕದಮ್ಮಾಗಿ ಅದರಲ್ಲಿರೋ ವಿಷ ಅನಿಲ ದೇಹದಲ್ಲಿ ಸೇರ್ತಿದ್ದಂಗೆ ಶರೀರ ಬಿಟ್ಬಿಡ್ತಾರೆ. ಈ ರೀತಿ ಕೂಡ ಶರೀರ ಬಿಡೋರಿದ್ದಾರೆ, ಸಾವಾಗೋದಿದೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಬಿ ಉನೋಕೋ ಬನಾನೆ ಹಿ ಹೇ. ಇಂತಹ ಸಾಯುವ ಸ್ಥಿತಿ ಅಂತ ಅಥವಾ ವಿಷ ಅನಿಲದಂತ ವಸ್ತುಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಬಂದ್ ಹೋನ ಇಂಪಾಸಿಬಲ್ ಹೇ. ಒಂದು ವೇಳೆ ಯುದ್ಧ ಏನಾದ್ರೂ ಪ್ರಾರಂಭ ಆಯ್ತು ಅಂದ್ರೆ ಅದು ಬಂದ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಪೂರ್ಣ ನಾಶ ಆಗೋವರೆಗೂ ಯುದ್ಧ ನಡೆದು ಬಿಡುತ್ತೆ. ಜೋ ಕಲ್ಪ ಪೆಹಲೆ ಹುವಾತ ಸೊ ಅಬ್ ರಿಪೀಟ್ ಹೋಗ. ಹೀಗೆ ಕಲ್ಪದ ಮೊದಲು ಮಹಾಭಾರತ ಯುದ್ಧ ನಡೆದಿತ್ತು, ಅದೇ ಯುದ್ಧ ಈಗ ಮತ್ತೆ ರಿಪೀಟ್ ಆಗೋದಿದೆ. ಒಂದು ಸಾರಿ ಪ್ರಾರಂಭ ಆದ್ರೆ ಅದು ಬಂದ್ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇನ್ನು मुसलो और नेचुरल कैलामिटी से पुरानी दुनिया का विनाश
ಹುವಾ ತಾ ಸೋಬಿ ಹೋಗಿ ಸುವಿ ಹೋಗ. ಬಾಬಾ ಹೇಳ್ತಾರೆ, ಹೇಗೆ ಈ ಯುದ್ಧದ ಬಾಂಬ್ಸ್ ಗಳಿಂದ, ನ್ಯಾಚುರಲ್ ಕಿಲೋಮೀಟರ್ಸ್ ನಿಂದ ಅಥವಾ ಪ್ರಾಕೃತಿಕ ವಿಕೋಪಗಳಿಂದ ಏನೆಲ್ಲ ಯುದ್ಧ ಆಗಿತ್ತೋ ಈಗ ಮತ್ತೆ ಅದೇ ರೀತಿಯಾಗಿ ಯುದ್ಧ ಆಗೋದಿದೆ. ವಿನಾಶ್ ಕಾ ಸಮಯ ಜಬ್ ಹೋಗಾ ತೋ ಡ್ರಾಮಾ ಪ್ಲಾನ್ ಅನುಸಾರ ಆಕ್ಟ್ ಮೇ ಬಿ ಐಹಿ ಆಕ್ಟ್ ಮೇ ಬಿ ಹಿ ಜಾಯಂಗೆ. ಬಾಬಾ ಹೇಳ್ತಾರೆ, ವಿನಾಶ ಕೂಡ ಹೇಗಾಗ್ಬೇಕು, ನಾಟಕದಲ್ಲಿ ಏನ್ ಪ್ಲಾನ್ ಇದೆ ಅಲ್ಲ ಅದೇ ರೀತಿಯಾಗಿ ನಡೆಯುತ್ತೆ. ನಾಟಕದಲ್ಲಿ ಏನಿದೆ ವಿನಾಶಕ್ಕಾಗಿ ಅದೇ ರೀತಿಯಾಗಿ ನಡೆಯುತ್ತೆ. ಡ್ರಾಮಾ ವಿನಾಶ್ ಜರೂರ್ ಕರಾಯಕ. ನಾಟಕ ಅವಶ್ಯವಾಗಿ ವಿನಾಶ ಮಾಡಿಸುತ್ತೆ ಅಂತ ಬಾಬಾ ಹೇಳ್ತಾರೆ. ಶಿವಬಾಬಾ ಮಾಡಿಸುತ್ತಿಲ್ಲ, ನಾಟಕನೇ ವಿನಾಶವನ್ನ ಮಾಡಿಸುತ್ತೆ. ನಾಟಕದಲ್ಲಿ ಅದ್ರದ್ದು ಪಾತ್ರ ಇದೆ, ಕೊನೆಯಲ್ಲಿ ಜಗತ್ತು ಬದಲಾಗಬೇಕಾಗಿದೆ. ನಾಟಕದಲ್ಲಿ ಇದೆ ಅದೇ ರೀತಿ ನಡೆಯುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ರಕ್ತ ಕಿ ನದಿಯ ಯಹ ಬಿ ಬಹಿಗೆ. ರಕ್ತದ ನದಿ ಕೂಡ ಹರಿಯೋದಿದೆ. ವಿನಾಶದ ಸಮಯದಲ್ಲಿ ಎಷ್ಟು ಭಯಾನಕ ಆಗಿರುವಂತ ಸಾವಾಗುತ್ತೆ. ರಕ್ತದ ನದಿನೇ ಹರಿಯುತ್ತೆ, ಅಷ್ಟು ಸಾವು ನೋವುಗಳಾಗ್ತದೆ. ಸಿವಿಲ್ ವಾರ್ ಮೇ ಏಕ ದೋ ಕೋ ಮಾರ್ ಡಾಲ್ತೆ ಹೇ ನಾ. ಸಿವಿಲ್ ವಾರ್ ಆಗುತ್ತೆ, ಪರಸ್ಪರ ಕೋಮು ಗಲಭೆಗಳಾಗ್ತವೆ. ಆಗ ಪರಸ್ಪರ ಒಬ್ಬರಿಗೊಬ್ರು ಹೊಡೆದಾಡ್ತಾರೆ, ಸಾಯಿಸ್ತಾರೆ. ಆಗ ರಕ್ತದ ನದಿ ಹರಿಯುತ್ತೆ. ತುಮಾರೆ ಮೇ ಬಿ ತೋಡೆ ಜಾನ್ತೆ ಹೇ ಕಿ ಯಹ ದುನಿಯಾ ಬದಲ್ ರಹಿ ಹೇ. ಇದ್ರಲ್ಲೂ ತಾವು ಮಕ್ಕಳು ಮಾತ್ರ ತಿಳ್ಕೊಂಡಿದ್ರಿ, ಜಗತ್ತು ಬದಲಾಗ್ತಾ ಇದೆ, ಹೊಸ ಸೃಷ್ಟಿ ಬರಲಿದೆ, ಈ ಹಳೆಯದು ಬದಲಾಗ್ತಾ ಇದೆ ಅನ್ನೋದು. ಅಬು ಹಮ್ ಜಾತೆ ಹೇ ಸುಖಧಾಮ್. ಈಗ ನಾವು ಈ ಜಗತ್ತು ಬದಲಾದ್ರೆ ನಾವು ಸುಖಧಾಮದಲ್ಲಿ ಹೋಗ್ತಿದೀವಿ ಅಂತ ಹೇಳಿ ತಿಳ್ಕೊಂಡಿದ್ರಿ. ತೋ ಸದೈವ ಜ್ಞಾನ ಕಾ ಅತೀಂದ್ರಿಯ ಸುಖ ಮೇ ರಹನಾ ಚಾಹಿಯೆ. ಬಾಬಾ ಕೂಡ ಹೇಳ್ತಿದ್ರೆ, ತಾವ್ ಮಕ್ಕಳು ಈಗ ಜ್ಞಾನದ ಅತೀಂದ್ರಿಯ ಸುಖದಲ್ಲೇ ಇರ್ಬೇಕು. ಜ್ಞಾನದ ಸ್ಮರಣೆ ಮಾಡ್ತಾ ಇರಿ, ಜ್ಞಾನವನ್ನ ಸ್ಟಡಿ ಮಾಡ್ತಾ ಇರಿ, ಮಂಥನ ಮಾಡ್ತಾ ಇರಿ, ಬರಿತಾ ಇರಿ. ಹೀಗೆ ಜ್ಞಾನದಲ್ಲಿ ವಿಚಾರದಲ್ಲೇ ತೊಡ್ಕೊಳ್ಳಿ. ಜಿತನಾ ಯಾದ್ ಮೇ रहेंगे उतना सुख उतना ಸುಖ ಬಡ್ತಾ ಜಾಯಕ. ಎಷ್ಟೆಷ್ಟು ತಾವು ನೆನಪಿನಲ್ಲಿ ಇರ್ತೀರಿ, ಶಿವಬಾಬಾರವ್ರ ನೆನಪಿನಲ್ಲಿ ಅಥವಾ ಜ್ಞಾನದ ನೆನಪಿನಲ್ಲಿ, ಅಷ್ಟಷ್ಟು ನಿಮ್ಗೆ ಸುಖ ಹೆಚ್ಚಾಗ್ತಾ ಹೋಗುತ್ತೆ. ಚೀಚಿ ದೇಹ ಸೇ ನಷ್ಟ ಮೋಹ ಹೋ ಜಾಯಕ. ಈ ಚೀಚಿ ದೇಹದ ಜೊತೆಗಿರುವಂತ ಮೋಹ ಏನಿದೆ ಅಲ್ಲ ಅದೆಲ್ಲವೂ ದೂರ ಆಗ್ತಾ ಹೋಗುತ್ತೆ. ನಷ್ಟ ಮೋಹ ಆಗ್ತೀರಿ. ಬಾಬಾ ನಷ್ಟ ಮೋಹ ಆಗ್ಲಿಕ್ಕೆ ಯುಕ್ತಿಯನ್ನ ಹೇಳ್ತಿದ್ದಾರೆ. ಜ್ಞಾನದ ಚಿಂತನೆಯಲ್ಲಿರಿ, ಇಲ್ಲ ನನ್ನನ್ನೇ ನಿರಂತರವಾಗಿ ನೆನಪು ಮಾಡ್ತಾ ಇರಿ, ಆಗ ನಷ್ಟ ಮೋಹ ಆಗ್ತಾ ಹೋಗ್ತಾ ಇರ್ತೀರಿ. ಬಾಪ ಸಿರ್ಫ್ कहते हैं ಅಲ್ಫ್ ಕೋ ಯಾದ್ ಕರೋ ತೋ ಬೇ ಬಾದಶಾಹಿ ತುಮಾರಿ ಹಿ ಹೇ. ಬಾಬಾ ಹೇಳ್ತಾ ಇದ್ದಾರೆ, ನೀವು ನನ್ನ ನೆನಪು ಮಾಡ್ತಾ ಇರಿ, ಅಲ್ಫ್ ನನ್ನ ನೆನಪು ಮಾಡ್ತಾ ಇರಿ. ಅಲ್ಫ್ ನನ್ನ ನೆನಪು ಮಾಡ್ತಿದ್ರಿ ಅಂದ್ರೆ ಅಲ್ಫ್ ಹತ್ರ ಇರುವಂತ ಆಸ್ತಿ ನಿಮ್ಮದಾಗ್ಬಿಡುತ್ತೆ. ಸೆಕೆಂಡ್ ಮೇ ಬಾದಶಾಹಿ, ಬಾದಶಾಹ ಕೋ ಬಚ್ಚಾ ಹುआ तो ಗೋಯಾ ಬಚ್ಚಾ ಬಾದಶಾಹಿ ಬನ್ ಜಾತೆ ಹೈ. ಬಾಬಾ ಹೇಳ್ತಿದ್ರೆ, ಅಲ್ಫ್ ನನ್ನ ನೆನಪು ಮಾಡಿದ್ರೆ ಅವರಲ್ಲಿರುವ ಎಲ್ಲಾ ಆಸ್ತಿ ನಿಮ್ಮದಾಗತ್ತೆ. ಹೇಗೆ ಹೇಳ್ತಾರಲ್ಲ, ಬಾದಶಾಹಿಗೆ ಅಥವಾ ರಾಜನಿಗೆ ಒಬ್ಬ ಮಗ ಹುಟ್ಟಿದ್ರೆ ಆ ಮಗ ತಂದೆ ಆಸ್ತಿ ಎಲ್ಲ ಮಗನದ್ದಾಗ್ಬಿಡುತ್ತೆ. ಹಾಗೇನೆ ಈಗ ತಾವು ಮಕ್ಕಳು ನನ್ನನ್ನ ನೆನಪು ಮಾಡ್ತೀರಂದ್ರೆ ನನ್ನ ಹತ್ರ ಇರುವ ಆಸ್ತಿ ಎಲ್ಲಾ ತಮ್ಮದಾಗ್ಬಿಡುತ್ತೆ. ಎಷ್ಟು ಈಸಿಯಾಗಿ ನೀವು ಬಾಬಾರವರಿಂದ ಆಸ್ತಿಯನ್ನ ಪಡ್ಕೊಳ್ಬಹುದು. ತೋ ಬಾಪ್ ಕಾತೆ ಹೇ ಮುझे ಯಾದ್ ಕರೋ, याद करते रहो और चक्र को याद करते रहो, ಚಕ್ರವರ್ತಿ ಮಹಾರಾಜ ಬನೆಂಗೆ ಇಸ್ಲಿಯೇ ಗಾಯ ಜಾತಾ ಹೈ. ಹೀಗೆ ಬಾಬಾ ಹೇಳ್ತೀರಿ, ನೀವು ನನ್ನನ್ನ ನೆನಪು ಮಾಡ್ತಾ ಇರ್ತೀರಂದ್ರೆ ಚಕ್ರವರ್ತಿ ರಾಜರಾಗ್ಬಿಡ್ತೀರಿ. ಅದಕ್ಕಾಗಿ ಗಾಯನ ಇದೆ. ಚಕ್ರವನ್ನ ನೆನಪು ಮಾಡೋದ್ರಿಂದ ಚಕ್ರವರ್ತಿ ರಾಜರಾದ್ರು. ಸೆಕೆಂಡ್ ಮೇ ಜೀವನ್ ಮುಕ್ತಿ, ಸೆಕೆಂಡ್ ಮೇ ಬೆಗ್ಗರ್ ಟು ಪ್ರಿನ್ಸ್. ಬಾಬಾ ಕೂಡ ಹೇಳ್ತಿದ್ದಾರೆ, ಸೆಕೆಂಡಿನಲ್ಲಿನೇ ಜೀವನ್ ಮುಕ್ತಿ ಆಗತ್ತೆ. ಒಂದು ಸೆಕೆಂಡ್ ನಲ್ಲಿ ಬಾಬನ್ ಜ್ಞಾನ ತಿಳ್ಕೊಂಡೆ ಜೀವನ್ ಮುಕ್ತಿಯಲ್ಲಿ ಹೊರಟೋಗ್ತೀರಿ. ಹೀಗೆ ಬೆಗ್ಗರ್ ಇದ್ದವರು ಪ್ರಿನ್ಸ್ ಆಗ್ಬಿಡ್ತೀರಿ. ಕಿತನಾ ಅಚ್ಚಾ ಹೈ, ಎಷ್ಟು ಸಹಜ, ಎಷ್ಟು ಚೆನ್ನಾಗಿದೆ. ಬೆಗ್ಗರ್ ಟು ಪ್ರಿನ್ಸ್ ಆಗೋದು ಒಂದೇ ಸೆಕೆಂಡಿನಲ್ಲಿ ಅಂತ ಬಾಬಾ ಹೇಳ್ತಾರೆ. ತೋ ಶ್ರೀಮತ್ ಪರ್ ಅಚ್ಚಿ ರೀತಿ ಚಲ್ನಾ ಚಾಹಿಯೆ. ಹಾಗಾದ್ರೆ ಇಷ್ಟು ಶ್ರೇಷ್ಠ ಜ್ಞಾನ ನಿಮ್ಮನ್ನ ಶ್ರೇಷ್ಠ ಚಕ್ರವರ್ತಿ ರಾಜರನ್ನಾಗಿ ಮಾಡ್ತಾರಂದ್ಮೇಲೆ ತಾವು ಶ್ರೀಮತದಂತೆ ನಡಿಬೇಕಾಗಿದೆ. ಕದಂ ಕದಂ ಪರ್ ರಾಯ್ ಲೇನಿ ಹೊತ್ತಿ ಹೇ. ಒಂದೊಂದು ಹೆಜ್ಜೆ ಹೆಜ್ಜೆಗೂ ಕೂಡ ಬಾಬಾರವರಿಂದ ಸಲಹೆಯನ್ನ ಪಡ್ಕೊಳ್ತಾ ಇರ್ಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಬಾಬ್ ಸಮझाते हैं मीठे बच्चे
ट्रस्टी बनकर हो तो ಮಮತ್ವ ಮಿಟ್ ಜಾಯೇಗ. ಬಾಬಾ ಮತ್ತೆ ಸಲ ಹೇಳ್ತಿದ್ದಾರೆ, ನಷ್ಟ ಮೋಹ ಆಗ್ಲಿಕ್ಕೆ ಮತ್ತೆ ತಾವು ಟ್ರಸ್ಟಿ ಅಂತೇಳಿ ತಿಳ್ಕೊಳ್ಳಿ. ಮಮತ್ವ ಮೋಹ ಏನು ಹೆಚ್ಚಿದೆ ಅದೆಲ್ಲವೂ ನಷ್ಟ ಆಗ್ತಾ ಹೋಗುತ್ತೆ. ಟ್ರಸ್ಟಿ ನಾನು ಕೇವಲ ನಿಮಿತ್ತ ಇವರ ಸಂಭಾಲನೆಗಾಗಿದ್ದೇನೆ ಇಲ್ಲಿ ಅಂತೇಳಿ ತಿಳ್ಕೊಳ್ತಾ ಇರಿ. ಪರಂತು ಟ್ರಸ್ಟಿ ಬನ್ನ ಮಾಸಿಕ ಘರ್ ನಹಿ ಹೇ. ಅಂದ್ರೆ ಟ್ರಸ್ಟಿ ಅಂತ ಹೇಳಿ ತಿಳ್ಕೊಳ್ಳೋದೇನು ಚಿಕ್ಕ ಮಾತಲ್ಲ ಅಂತ ಬಾಬಾ ಹೇಳ್ತಾರೆ. ಆ ಸ್ಥಿತಿ ಬರ್ಬೇಕು, ಕೇವಲ ಬಾಯಿ ಮಾತಲ್ಲಿ ಹೇಳೋದಷ್ಟೇ ಅಲ್ಲ, ಒಳಗಿನ ಆ ಸ್ಥಿತಿಯಲ್ಲಿ ಸ್ಥಿತರಾಗ್ಬೇಕಲ್ಲ, ಅದಷ್ಟು ಈಸಿ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಈಗ ಖುದ್ ಟ್ರಸ್ಟಿ ಬನೆ ಹೇ ಬಚ್ಚೋं को भी ಟ್ರಸ್ಟಿ ಬನಾತೆ ಹೇ. ಹೀಗೆ ಬ್ರಹ್ಮ ತಂದೆ ಸ್ವತಃ ತಾವು ಕೂಡ ಟ್ರಸ್ಟಿ ಆಗಿದ್ರು. ಎಲ್ಲದನ್ನ ಯಜ್ಞಕ್ಕಾಗಿ ಅರ್ಪಿಸಿದಿರಿ, ನಾನು ಕೇವಲ ನಿಮಿತ್ತ ಅಂತ ಹೇಳಿ ತಿಳ್ಕೊಂಡ್ರು. ಅದೇ ರೀತಿ ಮಕ್ಕಳನ್ನು ಕೂಡ ಅವರು ಟ್ರಸ್ಟಿಯನ್ನಾಗಿ ಮಾಡಿದ್ರು. ಯಾ ಕುಚ್ ಬಿ ಲೇತೆ ಹೇ ಕ್ಯಾ, ಈ ಬ್ರಹ್ಮ ತಂದೆ ಏನಾದ್ರೂ ತೆಗೆದುಕೊಳ್ತಾರೇನು ಅಂತ ಬಾಬಾ ಹೇಳ್ತಾರೆ. ಕಾತೆ ಹೇ ತುಮ್ ಟ್ರಸ್ಟಿ ಹೋ ಸಂಭಾಲೋ. ಕೇವಲ ತಾವು ಟ್ರಸ್ಟಿ ಆಗಿ ಸಂಭಾಲನೆಯನ್ನ ಮಾಡ್ತಾ ಹೋಗಿ. ಇದು ನಂದು ಅಂತೇಳಿ ಎಂದು ಹೇಳ್ಕೊಳ್ಬೇಡಿ, ಇವ್ರು ನನ್ ಮಕ್ಕಳು ಅಂತೇಳಿ ಎಂದು ಹೇಳ್ಕೊಳ್ಬೇಡಿ. ಇವರು ಭಗವಂತನ ಮಕ್ಕಳು, ನಾನು ಇಲ್ಲಿ ಇದ್ದೀನಿ ನಿಮಿತ್ತ ಅಂತ ಹೇಳಿ ತಿಳ್ಕೊಳ್ತಾ ಹೋಗಿ. ಟ್ರಸ್ಟಿ ಬನೆ ತೋ ಫಿರ್ ಮಮತ್ವ ಮಿಟ್ ಜಾತಾ ಹೇ. ಯಾವಾಗ ಟ್ರಸ್ಟಿ ಅಂತ ಹೇಳಿ ತಿಳ್ಕೊಳ್ತೀರಿ, ಅವರ ಮೇಲಿರುವ ಮೋಹ ತುಂಡಾಗ್ತಾ ಹೋಗುತ್ತೆ. ಕಾತೆ ಬಿ ಹೇ ಈಶ್ವರ ಕಾ ಸಬ್ ಕುಚ್ ದಿಯಾ ಹುವಾ ಹೇ. ಹೇಳ್ತಿರಲ್ಲ, ಎಲ್ಲಾನು ಭಗವಂತ ಕೊಟ್ಟಿರೋದು, ಇದು ಮನೆ ಭಗವಂತ ಕೊಟ್ಟಿರೋದು, ಈ ಸಂಪತ್ತು ಭಗವಂತ ಕೊಟ್ಟಿರೋದು, ಈ ಮಕ್ಕಳು ಎಲ್ಲರೂ ಭಗವಂತ ಕೊಟ್ಟಿರೋದು, ಅವರೇ ಕೊಟ್ಟಿರೋದು ಅಂತ ಹೇಳ್ತೀರಂದ್ಮೇಲೆ ಅವ್ರದೇ ಅಂತ ಹೇಳೋದ್ರಲ್ಲಿ ಯಾಕೆ ಮಮತ್ವ ಇಟ್ಕೊಳ್ತೀರಿ, ಯಾಕೆ ಮೋಹ ಇಟ್ಕೋತೀರಿ ಅಂತ ಬಾಬಾ ಕೇಳ್ತಾರೆ. ಫಿರ್ ಫಿರ್ ಕುಚ್ ನುಕ್ಸಾನ್ नुकसान पड़ता है या कोई मर जाता है तो भी बीमार हो पड़ता है, ಮಿಲ್ತಾ ಹೇ ತೋ ಖುಷಿ ಹೋತಿ ಹೇ. ಹೀಗೆ ಬಾಬಾ ಕೂಡ ಹೇಳ್ತಿದ್ರು, ಒಂದ್ ವೇಳೆ ಯಾರಿಗಾದ್ರೂ ನಷ್ಟ ಆದ್ರೆ, ಯಾರಾದ್ರೂ ಶರೀರ ಬಿಟ್ರೆ, ಕಾಯಿಲೆ ಬಿಟ್ರೆ, ನಂದು ನಂದು ಅಂತೇಳಿ ದುಃಖ ಆಗ್ಬಾರ್ದು. ಇಷ್ಟು ನಷ್ಟ ಮೋಹ ನಿಮಿತ್ತ ಆಗ್ಬೇಕು. ಯಾರಿಗೂ ನಷ್ಟ ಆದ್ರೂ ಕೂಡ ನನ್ಗೆ ನಷ್ಟ ಆಯ್ತು ಅಂತೇಳಿ ಎಂದು ತಿಳ್ಕೊಳ್ಬೇಡಿ. ಹೀಗೆ ಬಾಬಾ ಹೇಳ್ತಾರೆ, ಇಷ್ಟೊಂದು ಖುಷಿಯಲ್ಲೇ ಇರ್ಬೇಕಾಗಿದೆ. ಜಬ್ಕಿ ಕಾತೆ ಹೋ ईश्वर का दिया हुआ तो फिर मरने पर भी रोने की क्या दरकार है. ಇದು ಈಶ್ವರನೇ ಕೊಟ್ಟಿದ್ದು ಅಂತೇಳಿ ಹೇಳಿದ್ಮೇಲೆ, ಈಶ್ವರನೇ ತೆಗೆದುಕೊಳ್ತಾರ ಅಂದ್ಮೇಲೆ ಅಳುವ ಅವಶ್ಯಕತೆ ಆದ್ರೆ ಏನಿದೆ ಅಂತ ಬಾಬಾ ಕೇಳ್ತಾರೆ. ಕೊಟ್ಟಿದ್ರು ಯೂಸ್ ಮಾಡ್ಲಿಕ್ಕೆ ಅವರೇ ತೆಗೆದುಕೊಳ್ತಾರೆ ವಾಪಸ್ ಅಂದ್ರೆ ನೀವ್ ಯಾಕೆ ಅಳ್ತೀರಿ, ನೀವ್ ಯಾಕೆ ದುಃಖ ಪಡ್ತೀರಿ, ಅಷ್ಟು ನಷ್ಟ ಮೋಹ ಆಗ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಾಬಾ ಎಲ್ಲಾ ಕಸ್ಕೊಂಡ್ರು ಅದೇ ಖುಷಿ ನಶೆಯಲ್ಲಿ ಇರ್ಬೇಕು. ಯಾಕೆಂದ್ರೆ ಬಾಬಾ ನಿಮ್ಮವರಾಗಿರ್ತಾರೆ, ಬಾಬಾ ಜೊತೆಗಿದ್ದಾರೆ ಅಂದ್ಮೇಲೆ ಇದೆಲ್ಲ ಬರೋದು ಹೋಗೋದು ಆಗ್ತಾನೆ ಇರುತ್ತೆ ಅಂತೇಳಿ ಖುಷಿಯಲ್ಲಿ ಇರ್ರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪರಂತು ಮಾಯಾ ಕಮ್ ನಹಿ ಹೇ, ಸಾರಿಕ ಮಾಸಿಕ ಘರ್ ತೊಡೆ ಹಿ ಹೇ. ಬಾಬಾ ಹೇಳ್ತಿದ್ದಾರೆ, ಮಾಯೇನು ಕಡಿಮೆ ಇಲ್ಲ, ಇದು ಅಷ್ಟು ಈಸಿ ಅಲ್ಲ ಆ ಸ್ಥಿತಿ ಬರೋದು ಅಂತ ಬಾಬಾ ಹೇಳ್ತಾರೆ. ಇಸ್ ಸಮಯ ಬಾಪ್ ಕಾತೆ ತುಮ್ನೆ ಹಮ್ಕೋ ಬುಲಾಯಾ ಹೈ कि इस पतित दुनिया में हम नहीं रहना चाहते हैं. ಬಾಬಾ ಹೇಳ್ತಿದ್ದೀರಂತೆ, ಬಾಬಾರವ್ರಿಗೆ ಕರಿತಿದ್ದೀರಂತೆ, ನಾವು ಈ ಪತೀತ ಜಗತ್ನಲ್ಲಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಎಷ್ಟು ದುಃಖ ಇದೆ, ಇಲ್ಲಿ ಎಷ್ಟು ಮೋಸ ಇದೆ, ಇಲ್ಲಿ ಎಷ್ಟು ನೋವಿದೆ, ನಾವ್ ಈ ಜಗತ್ತಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ನಮ್ಮನ್ನ ಕರ್ಕೊಂಡು ಹೋಗಿ ಅಂತ ಹೇಳಿ ಕರ್ತಿದ್ದೀರಿ. ಹಮ್ಕೋ ಪಾವನ ದುನಿಯಾ ಮೇ ಲೇ ಚಲೋ, ಸಾತ್ ಮೇ ಚಲೋ ಪರಂತು ಇಸ್ಕಾ ಅರ್ಥ ಬಿ ಸಮಸ್ತೆ ನಹಿ. ನಮ್ಮನ್ನ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿ, ಜೊತೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರಿ, ಆದ್ರೆ ಇದ್ರ ಅರ್ಥ ಅಂತೂ ಯಾರು ತಿಳ್ಕೊಂಡಿರ್ಲಿಲ್ಲ. ಈಗ ಬಾಬಾ ಹೇಳ್ತಿದ್ದಾರೆ, ನಿಮ್ ಜೊತೆಗೆ ಕರ್ಕೊಂಡು ಹೋಗಿ, ನಿಮ್ ಜೊತೆಗೆ ಕರ್ಕೊಂಡು ಹೋಗಿ ಅಂತ ಕರೀತಿದ್ರಲ್ವಾ, ಹಾಗಾಗಿ ಮನೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಬಾಬಾ ಹೇಳ್ತಾರೆ. ಪತಿತ ಪಾವನ್ ಆಯಂಗೆ ತೋ ಜರೂರ್ ಶರೀರ ಶರೀರ್ ಹಿ खत्म होगा ना, तब तो ಆತ್ಮ ಕೋ ಲೇ ಜಾಯಂಗೆ. ಹೀಗೆ ಬಾಬಾ ಹೇಳ್ತಾರೆ, ಪತಿತ ಪಾವನ ಬರ್ತಾರೆ ಅಂದ್ರೆ ಅರ್ಥ ಶರೀರ ಸಹಿತವಾಗಿ ಕರ್ಕೊಂಡು ಹೋಗೋದಿಲ್ಲ, ಶರೀರ ಸಮಾಪ್ತಿ ಆಗ್ಬೇಕಾಗತ್ತೆ, ಕೇವಲ ನಾನು ಆತ್ಮನನ್ನ ಮಾತ್ರ ಕರ್ಕೊಂಡು ಹೋಗ್ತೇನೆ. ಹೀಗೆ ಬಾಬಾ ಹೇಳ್ತಾರೆ, ನನ್ನನ್ನು ನಿಮ್ ಜೊತೆಗೆ ಕರ್ಕೊಂಡು ಹೋಗಿ, ನಿಮ್ ಜೊತೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಭಕ್ತಿಯಲ್ಲಿ ಏನು ಹೇಳಿದ್ರಿ, ಹಾಗಾಗಿ ಈ ಶರೀರವನ್ನ ಸಮಾಪ್ತಿ ಮಾಡಿ ಆತ್ಮದ ಸ್ಥಿತಿಯಲ್ಲಿ ಸ್ಥಿತ ಮಾಡಿ ಆತ್ಮಗಳನ್ನ ಮನೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಬಾಬಾ ಹೇಳ್ತಿದ್ದಾರೆ. तो ऐसे बाप को साथ ಪ್ರೀತಿ ಬುದ್ಧಿ ಹೋನಿ ಚಾಹಿಯೆ. ಇಂತಹ ತಂದೆ ಜೊತೆಗೆ ತಾವು ಪ್ರೀತಿ ಬುದ್ಧಿಯವರಾಗ್ಬೇಕು.
ಆತ್ಮನನ್ನ ಮನೆ ಕರ್ಕೊಂಡು ಹೋಗುವವರು. ನೀವು ಕರ್ದಾಗ ನೀವು ಹೇಳ್ದಂಗೆ ಬಂದು ನಿಮಗೆಲ್ಲವನ್ನ ಕೊಟ್ಟು ಜೊತೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅಂತ ತಂದೆ ಜೊತೆಗೆ ಎಷ್ಟು ಪ್ರೀತಿ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಏಕ್ ಸೆ ಹಿ ಲವ್ ರಹನಾ ಹೇ, ಇನ್ಕೋ ಹಿ ಯಾದ್ ಕರ್ನಾ ಹೇ. ಒಬ್ಬರ ಜೊತೆಗೇನೆ ಪ್ರೀತಿ ಇರ್ಬೇಕು, ಅವರನ್ನೇ ನೆನಪು ಮಾಡ್ತಾ ಇರ್ಬೇಕಾಗಿದೆ. ಮಾಯಾಕೆ ತುಫಾನ್ ತೋ ಆಯಂಗೆ, ಮಾಯೆ ಬಿರುಗಾಳಿ ಅಂತೂ ಬಂದೇ ಬರುತ್ತೆ, ಬರ್ತಾನೆ ಇರುತ್ತೆ, ಹೆಚ್ಚು ಕಡಿಮೆ ಮಾಡಿಸ್ತಾನೆ ಇರುತ್ತೆ. ಆದ್ರೂ ಬಾಬಾರವ್ರ ಮೇಲಿರುವ ಪ್ರೀತಿಯನ್ನಂತೂ ತುಂಡು ಮಾಡ್ಕೊಳ್ಬಾರ್ದು ಅಂತ ಬಾಬಾ ಹೇಳ್ತಿದ್ದಾರೆ. कर्मेंद्रियों से कोई विकर्म नहीं करना चाहिए, यह ಬೇಕಾಯ್ದಾ ಹೋ ಜಾತಾ ಹೇ. ಕರ್ಮೇಂದ್ರಿಯಗಳಿಂದ ವಿಕರ್ಮ ಏನಾದ್ರೂ ಮಾಡ್ತೀರಂದ್ರೆ ಇದು ಕಾಯ್ದೆಗೆ ವಿರುದ್ಧ ಆಗತ್ತೆ, ತಂದೆಯ ಶ್ರೀಮತಕ್ಕೆ ವಿರುದ್ಧ ಆದಂಗಾಗತ್ತೆ. ಹಾಗಾಗಿ ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವನ್ನ ಮಾಡಬೇಡಿ. ಬಾಪ್ ಕಾತೆ ಹೇ ಮೈ ಆಕರ್ ಇಸ್ ಶರೀರ್ ಕೋ ಆಧಾರ್ ಆಧಾರ್ ಲೇತಾ ಹೂಂ, ಯಹ ಇನ್ಕಾ ಶರೀರ್ ಹೇನಾ, ನಾನು ಇವರ ಶರೀರದಲ್ಲಿ ಬಂದು ಇವರ ಶರೀರವನ್ನ ಆಧಾರವಾಗಿ ಪಡ್ಕೊಳ್ತೇನೆ. ಈ ಶರೀರ ಈ ಬ್ರಹ್ಮಾರವರದ್ದಾಗಿದೆ. ತುಮ್ಕೋ ಯಾದ್ ಬಾಪ್ಕೋ ಹಿ ಕರ್ನಾ ಹೇ. ಭಲೆ ಶರೀರದಲ್ಲಿ ನಾನಿದ್ದೀನಿ, ನೀವು ನೆನಪು ಮಾಡ್ಬೇಕಾಗಿರೋದು ಈ ಶರೀರವನ್ನಲ್ಲ, ಆದ್ರೆ ಈ ಶರೀರದಲ್ಲಿರುವ ತಂದೆಯನ್ನ ನೆನಪು ಮಾಡ್ಬೇಕಾಗಿದೆ. ತುಮ್ ಜಾನ್ತೆ ಹೋ ಬಾಬಾ ಬಿ ಬಾ यह ब्रह्मा भी बाबा, शिव बाबा भी बाबा है, ವಿಷ್ಣು ಅವರು ಶಂಕರ್ಕೋ ಬಾಬಾ ನಹಿ ಕಹೆಂಗೆ. ಬಾಬಾ ಇಬ್ಬರಿಗೂ ನಾವು ಬಾಬಾನೇ ಅಂತ ಹೇಳ್ತೀವಿ, ಬ್ರಹ್ಮ ತಂದೆಗೂ ಬಾಬಾನ ಅಂತ ಹೇಳ್ತೀವಿ, ಶಿವ ಬಾಬಾರವ್ರಿಗೂ ಬಾಬಾನೇ ಅಂತ ಹೇಳ್ತೀರಿ. ಹಾಗಾಗಿ ಬ್ರಹ್ಮ ವಿಷ್ಣು ಇವರು ಶಂಕರ ಮತ್ತು ವಿಷ್ಣು ಬಾಬಾ ಅಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಶಿವ್ ಐಹಿ ನಿರಾಕಾರ್ ಬಾಬ್, ಶಿವ ನಿರಾಕಾರ ತಂದೆ, ಇವರು ಸಾಕಾರ ತಂದೆ. ಬ್ರಹ್ಮಾರವ್ರಿಗೂ ಬಾಬಾ ಅಂತ ಹೇಳ್ತೀವಿ, ಯಾಕೆಂದ್ರೆ ಪ್ರಜಾಪಿತ, ನಾವು ಬ್ರಹ್ಮ ಕುಮಾರ ಕುಮಾರಿಯವ್ರಿಗೂ ಇವರು ತಂದೆ ಆಗಿದ್ದಾರೆ. ಹಾಗಾಗಿ ಇವ್ರಿಗೂ ಬಾಬಾನೇ ಅಂತ ಹೇಳ್ತೀರಿ. ಬ್ರಹ್ಮ ಹಿ ಸಾಕಾರಿ ಬಾಬ್, ಬ್ರಹ್ಮ ಸಾಕಾರ ತಂದೆ, ಅಲೌಕಿಕ ತಂದೆ. ಇವರು ಪಾರಲೌಕಿಕ ತಂದೆ ಶಿವಬಾಬಾರವರು. ಬಾಬ್ ತುಮ್ ಸಬ್ಕೋ ಸಬ್ಕಾ ದ್ವಾರ ಸಾಕಾರ ದ್ವಾರ ನಿರಾಕಾರ ಬಾಬ್ ಸೆ ವರ್ಷ ಲೇ ರಹೆ ಹೋ. ತಾವು ಮಕ್ಕಳೀಗ ಸಾಕಾರ ತಂದೆಯ ಮೂಲಕ ನಿರಾಕಾರನ ಆಸ್ತಿಯನ್ನ ಪಡ್ಕೊಳ್ತಿದ್ದೀರಿ. ಮಧ್ಯದಲ್ಲಿ ಸಾಕಾರ ತಂದೆ ಬೇಕೇ ಬೇಕು, ಸಾಕಾರನ ಮೂಲಕ ನಿರಾಕಾರನಿಂದ ಆಸ್ತಿಯನ್ನ ಪಡ್ಕೊಳ್ತಾ ಇದ್ರಿ. ದಾದಾ ಇನ್ಮೆ ಪ್ರವೇಶ ಕರ್ತಾ ಹೇ. ಬಾಬಾ ಹೇಳ್ತಿದ್ದಾರೆ ದಾದಾರವರಲ್ಲಿ ಪ್ರವೇಶ ಮಾಡಿದ್ದಾರೆ. ತಬ್ ಕಾತೆ ಹೇ ದಾದೆ ಕಾ ವರ್ಷ ಬಾಪ್ ದ್ವಾರ ಹಮ್ ಲೇತೆ ಹೇ. ದಾದಾ ಅಂದ್ರೆ ತಾತ ಆಗ್ತಾರೆ. ಸಾಕಾರ ಲೆಕ್ಕದಲ್ಲಿ ತಾತನಿಂದ ಆಸ್ತಿಯನ್ನ ಈ ಬ್ರಹ್ಮ ತಂದೆ ಮೂಲಕ ಪಡ್ಕೊಳ್ತಾ ಇದ್ದಾರೆ. ಹಿಂಗೆ ಹೇಳ್ತಾರೆ ಬಾಬಾ. ಬಾಬಾರವರಿಂದ ಬ್ರಹ್ಮ ತಂದೆ ಮೂಲಕ ನಿರಾಕಾರನ ಆಸ್ತಿ ಸಿಗ್ತಾ ಇದೆ ಒಂದು ರೀತಿಯಲ್ಲಿ ಹೇಳ್ತಾರೆ. ಇನ್ನೊಂದ್ಸಲ ಹೇಳ್ತಾರೆ ಸಾಕಾರ ತಂದೆ ಮೂಲಕ ತಾತನಿಂದ ಆಸ್ತಿ ಸಿಗ್ತಾ ಇದೆ. ಹೀಗೆ ತಾತನಿಂದ ತಾವು ಆಸ್ತಿಯನ್ನ ಪಡ್ಕೊಳ್ತಾ ಇದ್ರಿ. ದಾದಾ ಗ್ರೇಟ್ ಫಾದರ್, ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ ಹೇಳಿ ಈ ದಾದಾರವ್ರಿಗೆ ಬ್ರಹ್ಮಾರವ್ರಿಗೆ ಹೇಳಲಾಗುತ್ತೆ. ನಿರಾಕಾರ ಬಾಪ್ ಶಿವಬಾಬಾ ನಿರಾಕಾರ ಆಗಿದ್ದಾರೆ, ಈ ತಂದೆ ಸಾಕಾರಿ ತಂದೆ ಆಗಿದ್ದಾರೆ. ಯ ವಂಡರ್ಫುಲ್ ನಹಿ ಬಾತ್ ಹೇ. ಇದು ಎಷ್ಟು ಅದ್ಭುತ ಹೊಸ ಮಾತು. ಬಾಬಾ ಹೇಳ್ತಾರೆ ಹೆಂಗೆ ತಾತನೂ ಆಗ್ತಾರೆ ಮತ್ತೆ ತಂದೆನೂ ಆಗ್ತಾರೆ, ಸಾಕಾರದಲ್ಲಿ ಇವರು ತಂದೆನೂ ಆಗ್ತಾರೆ. ಹೀಗೆ ಬಾಬಾ ತಂದೆಯ ರಹಸ್ಯವನ್ನ ಹೇಳ್ತಾರೆ. ತ್ರಿಮೂರ್ತಿ ದಿಖಾತೆ ಹೇ ಪರಂತು ಸಮಸ್ತೆ ನಹಿ. ತ್ರಿಮೂರ್ತಿ ಚಿತ್ರವನ್ನ ಇಟ್ಕೊಳ್ತಾರೆ, ತ್ರಿಮೂರ್ತಿ ಚಿತ್ರವನ್ನ ತೋರಿಸ್ತಾರೆ, ಆದ್ರೆ ಏನನ್ನು ಕೂಡ ತಿಳ್ಕೊಂಡಿಲ್ಲ. ಈ ತ್ರಿಮೂರ್ತಿಗಳ ಮೂಲಕ ಕಾರ್ಯ ಯಾರು ಮಾಡಿಸ್ತಿದ್ದಾರೆ, ಈ ತ್ರಿಮೂರ್ತಿಗಳು ಏನ್ ಕಾರ್ಯ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಶಿವಕೋ ಉಡಾ ದಿಯಾ ಹೇ. ಶಿವನನ್ನ ಬಿಟ್ಟು ಬಿಟ್ಟಿದ್ದಾರೆ ತ್ರಿಮೂರ್ತಿ ಚಿತ್ರದಲ್ಲಿ. ಮಾಡಿಸೋರೆ ಮುಖ್ಯವಾಗಿರೋರೆ ಶಿವ ಆಗಿದ್ದಾರೆ, ಆದ್ರೆ ಅವರನ್ನೇ ಹಾರಿಸ್ಬಿಟ್ಟಿದ್ದಾರೆ. ಬಾಪ್ ಕಿತನಿ ಅಚ್ಚಿ ಅಚ್ಚಿ ಬಾತೆ ಸಮझाते हैं तो ಖುಷಿ ರಹನೆ ಚಾಹಿಯೆ. ಬಾಬಾರವ್ರು ಎಷ್ಟೆಷ್ಟು ಒಳ್ಳೊಳ್ಳೆ ಮಾತುಗಳನ್ನ, ರಹಸ್ಯ ಮಾತುಗಳನ್ನ, ಗುಪ್ತ ಮಾತುಗಳನ್ನ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಎಲ್ಲಾ ಮಾತುಗಳನ್ನ ಕೇಳ್ತಾ ತಾವೆಷ್ಟು ಖುಷಿ ಇರ್ಬೇಕಾಗಿದೆ. ಹಮ್ ಸ್ಟೂಡೆಂಟ್ ಹೇ, ಎಷ್ಟು ಶ್ರೇಷ್ಠ ಜ್ಞಾನವನ್ನ ಓದ್ತಾ ಇದ್ದೀವಿ, ನಾವು ವಿದ್ಯಾರ್ಥಿ ಆಗಿದ್ದೀವಿ ಅಂತ ಹೇಳಿ ಖುಷಿ ಇರ್ಬೇಕಾಗಿದೆ. ಬಾಬಾ ಹಮಾರ ಬಾಪ್ ಟೀಚರ್ ಸದ್ಗುರು ಬೇ ಹೇ. ಶಿವಬಾಬಾರು ನಮ್ಗೆ ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ, ಸದ್ಗುರು ಆಗಿದ್ದಾರೆ. ಅಭಿ ತುಮ್ ವರ್ಡ್ ಕಿ ಹಿಸ್ಟ್ರಿ, ಜಿಯೋಗ್ರಫಿ
ಬೇಹದ್ ಕೆ ಬಾಪ್ ಸೆ ಸುನ್ ರಹೆ ಹೋ. ತಾವು ಇಡೀ ಜಗತ್ತಿನ ಬೇಹದ್ದಿನ ಇತಿಹಾಸ ಭೂಗೋಳವನ್ನ ತಂದೆಯ ಮೂಲಕ ಕೇಳ್ತಾ ಇದ್ರೆ. ಜಗತ್ತು ಹೆಂಗ ಆರಂಭ ಆಯ್ತು, ಹೇಗ ಅಂತ್ಯ ಆಗತ್ತೆ, ಮಧ್ಯದಲ್ಲಿ ಹೇಗಿತ್ತು, ನಾವು ಆತ್ಮಗಳು ಯಾರು, ಎಲ್ಲಿಂದ ಬಂದ್ವಿ, ಈ ಎಲ್ಲಾ ಜ್ಞಾನವನ್ನ ತಿಳ್ಕೊಳ್ತಾ ಇದ್ವಿ. 84 ಜನ್ಮೋ ಕಿ ಸಿಡಿ ಕ್ಯಾ ಹೇ, भारत की चढ़ती कला और उड़ती कला कैसे होती है, यह भी समझाना है. ಬಾಬಾ ಹೇಳ್ತಿದ್ದಾರೆ, ನಮ್ಮ 84 ಜನ್ಮಗಳು ಹೇಗ್ ಪಡ್ಕೊಳ್ತೀವಿ, ನಾವು ಹೇಗೆ ಕೆಳಗಿಳಿತಾ ಬಂದ್ವಿ, ಮತ್ತೆ ಮೇಲೆ ಹೇಗೆ ಹೇಳ್ತೀವಿ, ಭಾರತ ಉತ್ಥಾನ ಹೇಗಾಯ್ತು, ಭಾರತದ ಪತನ ಹೇಗಾಯ್ತು, ಇದೆಲ್ಲ ಜ್ಞಾನ ಬುದ್ಧಿಯಲ್ಲಿ ಇರ್ಬೇಕಾಗಿದೆ. ಸೆಕೆಂಡ್ ಮೇ ಭಾರತ ಸ್ವರ್ಗ बन जाते हैं, फिर 84 ಜನ್ಮೋं में ಭಾರತ್ ನರ್ಕ್ ಬಂತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ಭಾರತ ಸೆಕೆಂಡಿನಲ್ಲೇ ಸ್ವರ್ಗ ಆಗತ್ತೆ. ಭಗವಂತ ಬರ್ತಿದ್ದಂಗೆ ಭಾರತದ ವಾಸಿಗಳಿಗೆ, ನಿವಾಸಿಗಳಿಗೆ ನಿಶ್ಚಯ ಆಗ್ಬಿಟ್ರೆ ಭಾರತ ಸ್ವರ್ಗ ಸ್ಥಾಪನೆ ಆಯ್ತು. ಅದೇ ಸ್ವರ್ಗ ಆಗಿರುವಂತ ಭಾರತ ನರಕ ಆಗೋದ್ರಲ್ಲಿ 5000 ವರ್ಷ ಹಿಡಿಸುತ್ತೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಇವತ್ತು ಬಹುತ್ ಹಿ ಸಹಜ ಸಮझाने की बात है. ಎಷ್ಟು ಈಸಿಯಾಗಿ ಜ್ಞಾನ ತಿಳ್ಕೊಳ್ಬಹುದು, ಭಾರತದ ಉತ್ಥಾನ ಹೇಗಾಯ್ತು, ಭಾರತದ ಪತನ ಹೇಗಾಯ್ತು ಅನ್ನೋದು. ಭಾರತ್ गोल्डन एज से आयरन एज में कैसे आया है, यह तो ಭಾರತವಾಸಿयों को समझाना चाहिए. ಭಾರತವಾಸಿಗಳಿಗೆ ಹೇಳ್ಬೇಕಂತೆ, ಭಾರತ ಹೇಗೆ ಉತ್ಥಾನ ಇತ್ತು, ಗೋಲ್ಡನ್ ಏಜ್ ಇತ್ತು, ಭಾರತ ಹೇಗೆ ಐರನ್ ಏಜ್ ಅಲ್ಲಿ ಬಂತು, ಕಬ್ಬಿಣದ ಸಮಾನ ಆಯ್ತು, ಇದನ್ನ ಭಾರತವಾಸಿಗಳೇ ತಿಳ್ಕೊಳ್ಬೇಕಾಗಿದೆ. टीचर्स को भी समझाना चाहिए, यह ही जिस्मानी नॉलेज, यह ರೂಹಾನಿ ನಾಲೆಜ್. ಬಾಬಾ ಹೇಳ್ತಾರೆ, ಲೌಕಿಕ ಟೀಚರ್ಗಳಿಗೂ ಕೂಡ ಈ ಜ್ಞಾನ ತಿಳಿಸ್ರಿ. ಅವ್ರು ಹೇಳುವಂತದ್ದು ಶಾರೀರಿಕ ನಾಲೆಜ್ ಆಗಿದೆ, ಇದಂತೂ ಆತ್ಮಿಕ ನಾಲೆಜ್ ಆಗಿದೆ. ಶಾರೀರಿಕ ಟೀಚರ್ಗಳಿಗೂ ತಿಳಿಸಿದ್ರು, ಅವರು ಪಾಠ ಮಾಡ್ಬೇಕಾದ್ರೆ ಅಲ್ಲಿ ಭಾರತದ ಇತಿಹಾಸದ ಬಗ್ಗೆ ಬಹಳ ವರ್ಣನೆ ಮಾಡ್ತಾರೆ. ಆದ್ರೆ ಅಲ್ಲಿ ಕೂಡ ಅವರು ಈ ವಿಷಯವನ್ನ ಹೇಳ್ಬೋದು, ಭಾರತದ ಉತ್ಥಾನ ಹೆಂಗಿತ್ತು, ಅದು ಭಾರತ ಹೇಗೆ ಕೆಳಗಿಳಿತಾ ಬಂತು. ಅವರು ಆ ಲೌಕಿಕ ಟೀಚರ್ ಕೂಡ ಭಾರತದ ಇತಿಹಾಸದ ಪಾಠ ಮಾಡ್ಬೇಕಾದ್ರೆ ಇದನ್ನು ಹೇಳ್ತಾರೆ, ಅವ್ರಿಗೂ ತಿಳಿಸಿ ಅಂತ ಬಾಬಾ ಹೇಳ್ತಿದ್ದಾರೆ. ಮನುಷ್ಯ ದೇತೆ ಹೇ, ಯಹ ಗಾಡ್ ಫಾದರ್ ದೇತೆ ಹೇ. ಅಲ್ಲಿ ಲೌಕಿಕದಲ್ಲಿ ಶಾರೀರಿಕ ನಾಲೆಜ್ ಅನ್ನ ಮನುಷ್ಯರು ಹೇಳ್ತಾರೆ, ಇಲ್ಲಿ ಆತ್ಮಿಕ ಜ್ಞಾನವನ್ನ गॉड फादर ತಿಳಿಸ್ತಾ ಇದ್ದಾರೆ. यह ही मनुष्य सृष्टि का बीज रूप, तो उनके पास मनुष्य सृष्टि का ही नॉलेज होता है. ಶಿವಬರವರು ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ. ಹಾಗಾಗಿ ಅವರಲ್ಲಿ ಮನುಷ್ಯ ಸೃಷ್ಟಿಯ ಜ್ಞಾನನೇ ಇದೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಾರು ಯಾವ್ದ್ರಲ್ಲಿ ಇದ್ದಾರೆ ಅದರದ್ದೇ ಅವರಿಗೆ ಜ್ಞಾನ ಇರುತ್ತೆ. ಓಂ ಶಾಂತಿ. मीठे मीठे सिखलते बच्चों प्रति माता पिता बाप दादा का याद, प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद, प्यार और नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, इस चीची देश से पूरा नष्ट मोह बन ज्ञान के अतीन्द्रिय सुख में रहना है. ಈ ಕೊಳಕು ಶರೀರದಿಂದ ಪೂರ್ಣ ನಷ್ಟ ಮೋಹಿಗಳಾಗಿ, ಈ ಶರೀರದಿಂದ ಪೂರ್ಣ ನಷ್ಟ ಮೋಹಿಗಳಾಗಿ ಜ್ಞಾನದ ಅತೀಂದ್ರಿಯ ಸುಖದಲ್ಲಿರಬೇಕು. ಜ್ಞಾನದ ಅತೀಂದ್ರಿಯ ಸುಖದಲ್ಲಿರಬೇಕು. ಈ ಪ್ರಪಂಚವು ಬದಲಾವಣೆಯಾಗಲಿದೆ. ನಾವು ನಮ್ಮ ಸುಖಧಾಮದಲ್ಲಿ ಹೋಗುತ್ತೇವೆ ಎಂಬುದು ಬುದ್ಧಿಯಲ್ಲಿರಬೇಕು. ಈಗ ಈ ಪ್ರಪಂಚವು ಬದಲಾವಣೆಯಾಗಲಿದೆ, ನಾವು ಸುಖಧಾಮದಲ್ಲಿ ಹೋಗುತ್ತೇವೆಂದು ಬುದ್ಧಿಯಲ್ಲಿರಬೇಕು. ಬಾಬಾ ಎರಡನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ, ನಿಮಿತ್ತರಾಗಿ ಎಲ್ಲವನ್ನು ಸಂಭಾಲನೆ ಮಾಡುತ್ತಾ ತಮ್ಮ ಮಮತ್ವವನ್ನು ಅಳಿಸಬೇಕಾಗಿದೆ.
ತನ್ನ ಮಮತ್ವವನ್ನು ಅಳಿಸಬೇಕಾಗಿದೆ. ಒಬ್ಬ ತಂದೆ ಜೊತೆಗೆ ಸತ್ಯ ಪ್ರೀತಿಯನ್ನಿಡಬೇಕು. ಕರ್ಮೇಂದ್ರಿಯಗಳಿಂದ ಎಂದೂ ಸಹ ವಿಕರ್ಮ ಮಾಡಬಾರದು. ಕರ್ಮೇಂದ್ರಿಯಗಳಿಂದ ಎಂದೂ ಸಹ ವಿಕರ್ಮ ಮಾಡಬಾರದು. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ. ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠಾತಿ ಶ್ರೇಷ್ಠ, ಶ್ರೇಷ್ಠಾತಿ ಶ್ರೇಷ್ಠ ಚಿತ್ರ ಮಾಡುವಂತವರೇ. ಪರೋಪಕಾರಿ ಭವ. परोपकारी भव. ब्रह्मा बाप समान श्रेष्ठ अति श्रेष्ठ तस्वीर बनाने वाले परोपकारी भव. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ. ಶ್ರೇಷ್ಠ ಸ್ಮೃತಿ ಮತ್ತು ಶ್ರೇಷ್ಠ ಕರ್ಮದ ಮೂಲಕ ಅದೃಷ್ಟದ ಚಿತ್ರವನ್ನು ಎಲ್ಲ ಮಕ್ಕಳು ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ಶ್ರೇಷ್ಠ ಸ್ಥಿತಿಗೆ ತಕ್ಕಂತೆ ಶ್ರೇಷ್ಠ ಕರ್ಮ ಹಾಗೆ ಆಗತ್ತೆ ಅಂತ ಅದೃಷ್ಟವನ್ನ ಎಲ್ಲ ಮಕ್ಕಳು ರೂಪಿಸ್ಕೊಳ್ತಾ ಇದ್ದಾರೆ. ಅದೃಷ್ಟದ ಚಿತ್ರವನ್ನ ರೂಪಿಸ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಈಗ ಕೇವಲ ಅಂತಿಮದ ಟಚಿಂಗ್ ಆಗಿದೆ. ಸಂಪೂರ್ಣತೆ ಅಥವಾ ಬ್ರಹ್ಮ ತಂದೆಯ ಸಮಾನ ಶ್ರೇಷ್ಠ ಅತಿ ಶ್ರೇಷ್ಠ ಆಗ್ಬೇಕು. ಅಂತಿಮದ ಸ್ಥಿತಿ ಬ್ರಹ್ಮ ತಂದೆಯ ಸಮಾನ ಆಗ್ಲೇಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕಾಗಿ ಪರೋಪಕಾರಿಯಾಗಿ ಅರ್ಥಾತ್ ಸ್ವಾರ್ಥ ಭಾವದಿಂದ ಸದಾ ಮುಕ್ತರಾಗಿ ಅಂತಿಮದಲ್ಲಿ ನಾವು ಸಹ ಬ್ರಹ್ಮ ತಂದೆಯ ಸಮಾನರಾಗುವುದಕ್ಕಾಗಿ ಬಾಬಾ ಇದನ್ನ ಅಭ್ಯಾಸ ಮಾಡ್ಲಿಕ್ಕೆ ಹೇಳ್ತಾರೆ. ಪರೋಪಕಾರಿಗಳಾಗಿ. ಪರೋಪಕಾರಿ ಅಂದ್ರೇನೆ ಅರ್ಥ ಸ್ವಾರ್ಥ ಭಾವದಿಂದ ಸದಾ ಮುಕ್ತರಾಗಿ. ಸ್ವಂತಕ್ಕಾಗಿನೇ ಹೆಚ್ಚು ಯೋಗ, ಸ್ವಂತಕ್ಕಾಗಿ ಪುರುಷಾರ್ಥ ಅಲ್ಲದೆ ಅನ್ಯ ಆತ್ಮಗಳಿಗಾಗಿ, ಪ್ರಕೃತಿಗಾಗಿ ಅಥವಾ ಇಡೀ ವಿಶ್ವಕ್ಕಾಗಿನೇ ಯೋಗದಾನ, ಇಡೀ ವಿಶ್ವಕ್ಕಾಗಿನೇ ತಮ್ಮ ಸಂಕಲ್ಪಗಳು ನಡೀತಾ ಇರ್ಬೇಕಾಗಿದೆ. ಆಗ ನೀವು ಪರೋಪಕಾರಿಗಳಾಗ್ಲಿಕ್ಕೆ ಸಾಧ್ಯ. ಪ್ರತಿ ಪರಿಸ್ಥಿತಿಯಲ್ಲಿ, ಪ್ರತಿ ಕಾರ್ಯದಲ್ಲಿ, ಪ್ರತಿ ಸಹಯೋಗಿ ಸಂಘಟನೆಯಲ್ಲಿ ಎಷ್ಟು ನಿಸ್ವಾರ್ಥವಾಗಿರ್ತಾರೋ ಅಷ್ಟು ಪರೋಪಕಾರಿ ಆಗ್ಬೋದು. ಬಾಬಾ ಹೇಳ್ತಿದ್ದಾರೆ, ತಾವ್ ಎಲ್ಲೆಲ್ಲಿ ಇರ್ತೀರಿ ಪರಿಸ್ಥಿತಿಯಲ್ಲೂ ಕೂಡ ಪರೋಪಕಾರಿಗಳಾಗಿರ್. ಪರಿಸ್ಥಿತಿ ಬಂದ್ರೆ ಅದನ್ನ ಸ್ವೀಕಾರ ಮಾಡೋದು ಬೇರೆಯವ್ರಿಗೆ ಹೆಂಗ್ ಒಳ್ಳೇದಾಗತ್ತೆ ಅನ್ನೋದು ಯೋಚನೆ ಮಾಡಿ. ನನಗೆ ಹೆಂಗ್ ಒಳ್ಳೇದಾಗತ್ತೆ ಅನ್ನೋದು ಸ್ವಾರ್ಥ ಭಾವ ಇರಬಾರ್ದು. ಪ್ರತಿ ಕಾರ್ಯದಲ್ಲೂ ಕೂಡ ಏನ್ ಕಾರ್ಯ ಮಾಡ್ತೀರಿ ಆ ಕಾರ್ಯದಿಂದ ಬೇರೆಯವ್ರಿಗೆ ಏನು ಒಳ್ಳೇದಾಗೋದಿದೆ, ನನ್ಗೆ ಅದರಿಂದ ನನ್ಗೆ ಒಳ್ಳೇದಾಗ್ಲಿ ಅಂತೇಳಿ ಯೋಚನೆ ಮಾಡ್ಬೇಡಿ. ಪ್ರತಿ ಸಹಯೋಗ ಕೊಡೋದ್ರಲ್ಲೂ ಕೂಡ ಅವ್ರಿಗೆ ಸಹಯೋಗ ಆಗ್ಲಿ, ಅವ್ರಿಗೆ ಸಹಯೋಗ ಆಗ್ಲಿ, ಅವ್ರಿಗೆ ಸಹಯೋಗ, ನನಗ್ ಸಹಯೋಗ ಆಗ್ಬೇಕನ್ನುವಂತ ಸ್ವಾರ್ಥ ಭಾವ ಇರ್ಬಾರ್ದು. ಸಂಘಟನೆಯಲ್ಲಿ ಕೂಡ ಹೀಗೆ ಬಾಬಾ ಹೇಳ್ತಾರೆ, ಸಂಘಟನೆಯಲ್ಲಿ ಎಲ್ಲರಿಗೂ ಸಹಯೋಗ ಆಗುವಂತ ರೀತಿಯಲ್ಲಿ ನಮ್ಮ ವಿಚಾರಗಳಿರ್ಬೇಕೇ ಹೊರತು ಸ್ವಾರ್ಥದ ಸಂಘಟನೆಯಲ್ಲಿ ಈ ರೀತಿ ಭಾವ ಇರಬಾರ್ದು ಅಂತ ಬಾಬಾ ಹೇಳ್ತಾರೆ. ಅಂತವ್ರಿಗೆ ಎಷ್ಟು ಅನ್ಯರಿಗಾಗೆ ಮಾಡ್ತೀರಿ, ಎಷ್ಟು ನಿಸ್ವಾರ್ಥ ಇರ್ತದೋ ಅಷ್ಟು ಪರೋಪಕಾರಿ ಆಗ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಸದಾ ಸ್ವಯಂವನ್ನ ಸಂಪನ್ನತೆಯ ಅನುಭವ ಮಾಡುವವರು. ಹೀಗೆ ಬಾಬಾ ಹೇಳ್ತಿದ್ದಾರೆ. ಸ್ವಯಂ ಸಂಪನ್ನತೆಯ ಅನುಭವ ಯಾವಾಗ ಆಗತ್ತೆ ಅಂದ್ರೆ ಎಷ್ಟು ತ್ಯಾಗಿಗಳಾಗ್ತೀರಿ. ಬೇರೆಯವ್ರಿಗೆ ಪರೋಪಕಾರ ಇದ್ದಷ್ಟು ಸಂಪನ್ನತೆಯ ಹತ್ತಿರ ಆಗತ್ತೆ. ನನ್ಗೆ ನನ್ನವರು ನನ್ನಿಂದ ನನಗೋಸ್ಕರ ಅಂತ ಹೆಚ್ಚಿದ್ರೆ ಸಂಪನ್ನತೆ ಅನುಭವ ಆಗೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಸದಾ ಪ್ರಾಪ್ತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗ್ಬೇಕಾಗಿದೆ. ಹೀಗೆ ಬಾಬಾ ಹೇಳ್ತಾರೆ, ನನಗೆ ಬಾಬಾ ಎಲ್ಲ ಕೊಟ್ಬಿಟ್ಟಿದ್ದಾರೆ, ನಾನು ಎಲ್ಲದರಿಂದಲೂ ಭರ್ಪೂರಾಗಿದ್ದೇನೆ, ನನಗಾಗಿ ಈಗ ಏನು ಬೇಡ ಅನ್ನುವಷ್ಟು ಇಷ್ಟು ನಿಸ್ವಾರ್ಥ ಆಗ್ರಿ. ಹೀಗೆ ಬೇರೆಯವ್ರಿಗೋಸ್ಕರನೇ ಎಲ್ಲಾನು ಮಾಡ್ತಾ ಹೋಗಿ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಸದಾ ಪ್ರಾಪ್ತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಸ್ವಯಂನ ಪ್ರತಿ ಏನೂ ಸ್ವೀಕಾರ ಮಾಡಬಾರ್ದು. ನನಗಾಗಿದಂತ ಎಂದು ಸ್ವೀಕಾರ ಮಾಡಬೇಡಿ. ಎಲ್ಲರಿಗೋಸ್ಕರ ಎಷ್ಟು ನಿಸ್ವಾರ್ಥ ಆಗ್ರಿ, ಆಗ ಪರೋಪಕಾರಿ ಆಗ್ತೀರಿ ಅಂತೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಸ್ಲೋಗನ್ ಇದೆ, ಸರ್ವಸ್ವ ತ್ಯಾಗಿ ಆಗಿರುವುದರಿಂದಲೇ ಸರಳತೆ ಸಹನಶೀಲತೆಯ ಗುಣ ಬರುವುದು. ಎಷ್ಟು
ಸರ್ವಸ್ವ ತ್ಯಾಗಿ ಆಗ್ತೀರಿ, ಎಲ್ಲವನ್ನ ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡ್ತಾ ಹೋಗ್ತೀರಿ. ಅಷ್ಟು ಸರಳತೆ ಬರುತ್ತೆ. ಸರಳತೆಯಲ್ಲಿನೇ ಸಹನಶೀಲತೆ ಇದೆ. ಆ ಗುಣ ಬರುವುದು ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಶಕ್ತಿಶಾಲಿ ಮನಸ್ಸ ಸೇವೆಗಾಗಿ, ಸಕಾಶ ಕೊಡುವುದಕ್ಕಾಗಿ ಬಾಬಾ ಪಾಯಿಂಟ್ ಹೇಳ್ತಿದ್ದಾರೆ. ಈ ಸಕಾಶ ಕೊಡುವ ಸೇವೆಯನ್ನ ನಿರಂತರ ಮಾಡಬಹುದು. ಇದರಲ್ಲಿ ಆರೋಗ್ಯ ಅಥವಾ ಸಮಯದ ಮಾತಿಲ್ಲ. ನಮ್ಗೆ ಆರೋಗ್ಯ ಸರಿ ಇಲ್ಲ, ನಾವು ಸಕಾಶ ಕೊಡಕ್ಕಾಗಲ್ಲ, ನಮ್ಗೆ ಯೋಗ ಮಾಡಕ್ ಆಗೋಲ್ಲ ಅನ್ನಂತ ಮಾತು ಬರೋದಿಲ್ಲ. ಸಮಯ ಇಲ್ಲ ಅಂತಾನೂ ಕೂಡ ಹೇಳುವಂತಿಲ್ಲ. ಸಕಾಶ ಕೊಡೋದಕ್ಕೆ ವಿಶೇಷ ಸಮಯ ಕೊಡ್ಬೇಕಾಗಿಲ್ಲ. ಹಗ್ಲು ರಾತ್ರಿ ನೀವು ಬೇಹದ್ದಿನ ಸೇವೆಯಲ್ಲಿ ತೊಡಗ್ಬೋದು. ಬಾಬಾ ಹೇಳ್ತಿದ್ರೆ ಹಗ್ಲು ರಾತ್ರಿನೂ ಕೂಡ ನೀವು ಸೇವೆ ಮಾಡ್ಬೋದು, ನಿರಂತರ ಸೇವೆ ಮಾಡ್ಬೋದು. ಕಾರ್ಯ ಮಾಡ್ತಾನೂ ಸೇವೆ ಮಾಡ್ಬೋದು, ಕಾರ್ಯ ಮಾಡ್ತಾನೂ ಸಕಾಶ ಕೊಡ್ಬೋದು. ಹೀಗೆ ಬ್ರಹ್ಮ ತಂದೆಯನ್ನು ನೋಡಿ, ರಾತ್ರಿಯಲ್ಲೂ ಕಣ್ಣು ತೆರೆದು ಅಥವಾ ಬೇಹದ್ದಿನ ಸಕಾಶ ಕೊಡುವ ಸೇವೆ ಕೂಡ ಮಾಡ್ತಾ ಇದ್ರು. ನಿದ್ದೆ ಬಂದಿಲ್ಲ ಅಂದ್ರೂ ಕೂಡ ಅವರು ಕಣ್ ತೆಗೆದುಕೊಂಡೆ ಇಡೀ ಜಗತ್ತಿಗೆ ಸಕಾಶವನ್ನ ಕೊಡುವ ಸೇವೆಯನ್ನ ಮಾಡ್ತಾ ಇದ್ರು. ಹಾಗೆ ಫಾಲೋ ಫಾದರ್ ಮಾಡಿ. ಯಾವಾಗ ನೀವು ಮಕ್ಕಳು ಬೇಹದ್ದಿನ ಸಕಾಶ ಕೊಟ್ಟಾಗ ಹತ್ತಿರದವರು ಸ್ವತಃವಾಗಿ ಸಕಾಶ ತೆಗೆದುಕೊಳ್ತಾ ಇರ್ತಾರೆ. ಹೀಗೆ ತಾವು ನಿರಂತರ ಸಕಾಶ ಕೊಡ್ತಾನೆ ಇರ್ತೀರಂದ್ರೆ ತಮ್ಮ ಸುತ್ತಮುತ್ತ ಇರೋರು, ಪಕ್ಕದಲ್ಲಿರೋ ಆತ್ಮಗಳಿಗೆ ಖಂಡಿತ ಸಕಾಶ ಸಿಗ್ತಾ ಇರುತ್ತೆ. ಇಷ್ಟು ನಿಮ್ಮ ಸಕಾಶತೆಯನ್ನ ವಿಸ್ತಾರವಾಗಿ ಹರಡಿಸ್ತಾ ಹೋಗಿ. ಈ ಬೇಹದ್ದಿನ ಸಕಾಶ ಕೊಡುವುದ್ರಿಂದ ವಾಯುಮಂಡಲವು ಸ್ವತಃವಾಗಿ ಮಾಡುತ್ತದೆ. ಬೇಹದ್ದಿನ ಸಕಾಶ ಕೊಡುವುದರಿಂದ ವಾತಾವರಣದಲ್ಲಿ ಸಕಾಶತೆಯ ಪರಿಣಾಮ ಖಂಡಿತ ಆಗುತ್ತೆ ಅಂತೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ನಿರಂತರವಾಗಿ ಸಕಾಶ ಕೊಡ್ತಾನೆ ಇರ್ರಿ ಅಂತೇಳಿ ಬಾಬಾ ತಿಳಿಸ್ತಿದ್ದಾರೆ. ಓಂ ಶಾಂತಿ. ಬಾಬಾರವ್ರ ಏನ್ ತಿಳಿಸ್ಕೊಟ್ರು? ನಾಳೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಕ್ಲಾಸ್ ಇರುತ್ತೆ. ಮತ್ತೆ ನಾಳೆ ಪ್ರಸಾದ ವ್ಯವಸ್ಥೆ ಇರುವುದಿಲ್ಲ. ಅದನ್ನ ಮುಂದೆ ಬುಧವಾರದ ಕಾರ್ಯಕ್ರಮ ಏನೈತೆ ಅಂತ ಅವತ್ತಿಗೆ ಪ್ರಸಾದದ್ದು ಮತ್ತೆ ಯೋಗದ್ದು ಬಟ್ಟಿ ಕಾರ್ಯಕ್ರಮ ಅವತ್ತು ನಡೆಯುತ್ತೆ. ಭಾನುವಾರದ್ದು ಹೇಳಿಲ್ಲ. ಆಯ್ತಣ್ಣ. ಓಂ ಶಾಂತಿ. ಬಾಬಾರವ್ರ ಏನ್ ತಿಳಿಸ್ಕೊ? ಬಾಬಾ ಕೆಲಸ ಎಷ್ಟು ಜ್ಞಾನದ ಚಿಂತನೆ ಎಷ್ಟು ನಮ್ಮನ್ನು ನೆನಪು ಮಾಡ್ತಾರೆ, ಅಷ್ಟು ಮೂಲಕ ಅಷ್ಟ ಹೋಗ್ಬೇಕು. ಮತ್ತೆ ನೀವು ಮಕ್ಕಳು ಈ ಥರ ಎಲ್ಲವನ್ನು ಸಂಪಾದನೆ ಮಾಡ್ತಾ ಹೋಗ್ಬೇಕು. ಸತತ ರೀತಿಯಲ್ಲಿ ಬಾಬಾ ಒಬ್ಬ ತಂದೆ ಪ್ರೀತಿ ಕೊಡ್ಬೇಕಂತ ಒಬ್ಬ ತಂದೆ ಮಾಡ್ತಾ ಇದ್ದಾರೆ. ಖುಷಿಯಲ್ಲಿ ಒಬ್ಬ ತಂದೆ ಅಷ್ಟೊಂದು ಯಾತ್ರೆಗೆ ಖುಷಿಯಲ್ಲಿ ಅಷ್ಟಿಯಾಗಿ ಸಂಪಾದನೆ ಮಾಡಬೇಕು. Father saying today that in blessing, may you uplift others and create your most elevated corporate life. Father Brahma and his slogan, by becoming a complete living state, it will develop the virtues of easiness and tolerance.
ಆಗ ನಿಮ್ಮ ಪಾಲಿಗೆ ಈ ಜಗತ್ತೇ ಸಮಾಪ್ತಿ ಆಗಿಬಿಡ್ತೈತೆ ಅಂತಾರೆ ಬಾಬಾ. ದೇಹ ಮತ್ತು ದೇಹದ ಜಗತ್ತು ಮರೆತು ಹೋಗ್ಬಿಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ನಾನು ಈ ಸಮಯದಲ್ಲಿ ಒಂದು ರಾಜ್ಯವನ್ನು ಕಲಿಸ್ತೀನಿ ಅಂತಂದ್ರೆ ಯಾರು ರಾಜ್ಯವನ್ನು ಕಲಿತಾರೋ ಅವರೇ ಹೊಸದಲ್ಲಿ ಬರ್ತಾರೆ ಅಂತಂದ್ರೆ ವರ್ಲ್ಡ್ ಮಾನಸಾಗ ಅಂತಾನೆ ಅವರೇ ವರ್ಲ್ಡ್ ಕಲಿಸ್ತೀನಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ತಿಳಿಸಿದರೆ ಒಬ್ಬ ತಂದೆಯ ಸತ್ಯ ಪ್ರೀತಿ ಇದ್ದಾಗ ಮಾತ್ರ ಈ ಊರಿನಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಯಾರೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ತಂದೆಯ ಜೊತೆಗೆ ಪ್ರೀತಿ ಇರುವುದರಲ್ಲಿಯೇ ಮಾಯೆ ನಿಮಗೆ ವಿಘ್ನ ಹಾಕುತ್ತದೆ ಅಂತ ಹೇಳ್ತಾರೆ ಬಾಬಾ. ಇದರಲ್ಲಿಯೇ ನೀವು ಮಕ್ಕಳು ಮೋಸ ಹೋಗ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತೆ ಬಾಬಾ ತಿಳಿಸಿದರೆ ಶರೀರದಲ್ಲಿ ಇದ್ದಾಗ ಮಾತ್ರ ನೀವು ಕರ್ಮ ಬಂಧದಲ್ಲಿ ಬರ್ತೀರಿ ಅಂತ ಹೇಳ್ತಾರೆ ಬಾಬಾ. ಇದನ್ನ ತಾವು ಬ್ರಾಹ್ಮಣ ಮಕ್ಕಳ ಕುಲಭೂಷಣವೇ ಈ ಸೃಷ್ಟಿಯ ರಹಸ್ಯವನ್ನು ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಸಾಕಾರದಲ್ಲಿಯೇ ಸ್ಥಾಪನೆ ಕಾರ್ಯ ನಡೀತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಶಿವಬಾಬಾ ಅವರಿಂದ ರಾಜಯೋಗದಿಂದ ನೀವು ಸಂಪೂರ್ಣರಾದಾಗ ವಿಷ್ಣು ಆಗ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ.